ನಾನಂದೆ ಯಾಕೆ ಮಾಡಬಾರ್ದು ಅದನ್ನ ಹೇಳಿ ಅಂದೆ. ಮುಕ್ತಿ ಸಿಗಲ್ಲ ಅವೆಲ್ಲ ಸ್ಟೋರಿಗಳು ಹೇಳ್ಬೇಡಿ, ಯಾಕಂದ್ರೆ ನಮ್ಮ ಅಕ್ಕ ಸನ್ಯಾಸಿನಿ ಆಗಿರೋದ್ರಿಂದ ಹಿಂದೆ 12 ತಲೆಮಾರು ಮುಂದಿನ 12 ತಲೆಮಾರು ಮುಕ್ತಿ ಪ್ರಾಪ್ತಿ ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ. ಏನಕ್ಕೆ ಕಷ್ಟ ಸುಖಕ್ಕೆ ಹೆಣ್ಮಕ್ಳು ಬೇಕು, ಎಲ್ಲದಕ್ಕೂ ಬೇಕು, ಆದರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾಕೆ ಬೇಕಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಮತ್ತೆ ಯಾಕೆ ಅದಕ್ಕೆ ಒಂದಕ್ಕೆ ಜೋತ್ ಬಿದ್ದು ಇಲ್ಲ ಯಾರೂ ಮಾಡಿಲ್ಲ ನೀವು ಮಾಡಬಾರ್ದು. ತಪ್ಪು ಮಾಡ್ತಿಲ್ಲ ಅಲ್ವಾ? ನಮ್ಮ ತಂದೆಗೆ ಸದ್ಗತಿ ಕೊಡ್ಸೋದಕ್ಕೆ ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಅಂದ್ರೆ ಅದು ಹೇಗೆ? ಅವರಿಗೆ ಬದುಕಿದ್ದಾಗಿಂತಲೂ ಸತ್ತ ಮೇಲೆ ನಮ್ಮ ಭಾವನೆಗಳು ಎಲ್ಲವೂ ಅರ್ಥ ಆಗತ್ತೆ, ಒಂದು ಸಾರ್ಥಕ ಅಕ್ಷತ. ಆದ್ರೆ ನಮ್ಮಪ್ಪನಿಗೆ ಕೊನೆಗೆ ಅರ್ಥ ಆಯ್ತಲ್ಲ, ಅದು ಸಾಯೋ ಸಮಯದಲ್ಲಿ ಯಾರೂ ಸುಳ್ಳು ಹೇಳಲ್ಲ. ಆಕೆ ಹೇಳಿದಂಥ ಮಾತೇನು ಗೊತ್ತಾ, ಈಗ ನಾನು ನಿಮ್ಗೆ ಹೇಳ್ದಲ್ಲ ಅಪ್ಪನಿಗೆ ಏನಾಗಿತ್ತು ಅಂತ, ಆಲ್ ಆಫ್ ಎ ಸಡನ್ ಹೀಗೆ ಹೋಗ್ಬಿಟ್ರಪ್ಪ, ನಾವು ರಿಕವರ್ ಆಗ್ತಿದ್ರು, ಸಡನ್ ಆಗಿ ಹಿಂಗೆ ಹೋಗ್ಬಿಟ್ರು. ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಅಂದ್ರೆ ಅದು ಹೇಗೆ? ಖಂಡಿತವೂ ಸಾಧ್ಯ. ನಾನಷ್ಟೇ ಅಲ್ಲ, ನಾನಲ್ಲ ಪ್ರಥಮ ಮಾಡಿರೋದು, ತುಂಬಾ ಜನ ಮಾಡಿದಾರೆ ಹೆಣ್ಮಕ್ಳು. ಅದು ಅಪ್ಪನೇ ಮಾಡಿಸ್ಕೊಂಡಿರೋ. ಅದು ನೋಡು, ಆ ಹುಡುಗಿಗೆ ಅವ್ರಪ್ಪ ತೀರೋಗಿದ್ರಲ್ಲ, ಅಯ್ಯೋ ಕಳ್ಕೊಂಡ್ಬಿಟ್ಟೆ ಕಣೆ ನೀನ್ ಅವಕಾಶ ಅಂದ್ರಲ್ಲ, ಅವಳನ್ನು ಅಪ್ಪ ಕರ್ಕೊಂಡೋಗಿ 10ನೇ ದಿನ ಪಿಂಡ ಪ್ರದಾನ ಅಲ್ಲಿ ಮಾಡಿಸಿದೆ. ಸೊ ನನಗೆ ಒಂಥರ ದಾರಿ ದೀಪವಾಗಿ ಅಪ್ಪನೇ ಸತ್ತ ನಂತರನೂ ಮಾಡಿಸ್ಯಾರೆ. ಎಷ್ಟೋ ಸಮಯದಲ್ಲಿ ಅಚಾನಕ್ಕಾಗಿ ಏನೇನೋ ತೊಂದರೆ ಬಂದಾಗ ಅಪ್ಪನ ಫ್ರೆಂಡ್ಸು ಎದುರುಗಡೆ ಇರ್ತಾರೆ, ಅವ್ರು ಗೈಡ್ ಮಾಡ್ತಾ ಇದಾರೆ ಗೊತ್ತಾ. ಇವಾಗ ನನಗೆ ಒಂದು ಕ್ಷಣ ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ಮೈ ಗಾಡ್, 20 ವರ್ಷದ ನಂತರ ನಾನೊಬ್ಬ ವ್ಯಕ್ತಿನ ಜಸ್ಟ್ ನೆನಪಿಸ್ಕೋತೀನಿ. ಹಿಂಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್, ನಮಗೆ ಒಬ್ಬರನ್ನೊಬ್ಬರನ್ನ ಹಿಂಗೆ ಕನೆಕ್ಟ್ ಮಾಡಿಸುತ್ತೆ. ಪರಿಶುದ್ಧ ಮನಸ್ಸಿನಿಂದ ನಾವೇನೋ ಅನ್ಕೊಂಡ್ರೆ ಆಗತ್ತೆ ಅನ್ನೋದಕ್ಕೆ ಎಂಥ ದೊಡ್ಡ ಸಾಕ್ಷಿ ಅಲ್ವಾ ಅಂತ ನನಗೆ ನಿಜ ಹೇಳ್ತೀನಿ, ಒಳಗೆ ಹಿರಿ ಹಿಗ್ಗಿದೆ. ಬದುಕಿದ್ದಾಗ ಮಾತ್ರ ಅಲ್ಲ, ಸತ್ತ ಮೇಲೂ ಕೂಡ ಆತ್ಮಗಳಿಗೆ ನಮ್ಮ ಮಾತು ಕೇಳಿಸತ್ತೆ. ದೇ ಕನೆಕ್ಟ್ ಟು ಅಸ್, ಮತ್ತೆ ಅವ್ರಿಗೇನು ಬೇಕೋ ಆ ಕೆಲಸವನ್ನ ಮಾಡಿಸ್ಕೊಳತ್ವೆ ಅನ್ನೋದಕ್ಕೆ ಈ ಒಂದು ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆಕೆ ಹೇಳಿದಂಥ ಮಾತೇನು ಗೊತ್ತಾ, ಈಗ ನಾನು ನಿಮ್ಗೆ ಹೇಳ್ದಲ್ಲ ಅಪ್ಪನಿಗೆ ಏನಾಗಿತ್ತು ಅಂತ, ಆಲ್ ಆಫ್ ಎ ಸಡನ್ ಹೀಗೆ ಹೋಗ್ಬಿಟ್ರಪ್ಪ, ನಾವು ರಿಕವರ್ ಆಗ್ತಿದ್ರು, ಸಡನ್ ಆಗಿ ಹಿಂಗೆ ಹೋಗ್ಬಿಟ್ರು. ನನಗದು ಶಾಕು. ಅರ್ಲಿ ಮಾರ್ನಿಂಗು ಹಿಂಗೆ ಆಗ್ತಾ ಇದೆ, ಹಿಂಗೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ನೋಡಿ ಸಡನ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೂ ಅದು ತಗೊಳಕ್ಕೂ ಕಷ್ಟ. ಈ ತರ ಜೋರ್ ವ್ಯಕ್ತಿತ್ವ. ಈಗ ಅವತ್ತಷ್ಟೇ ಸಂಜೆ ನಾನು ಅಪ್ಪಂಗೆ ಹೇಳಿದ್ದೆ, ಅದು ಆಪ್ರೇಟ್ ಮಾಡಿ ಫಸ್ಟ್ ಟೈಮು ICU ಇದ್ದಾಗ ಹತ್ರ ಹೋಗ್ಬಿಟ್ಟು ಹೇಳಿದೆ, ಅಣ್ಣ ನೋಡು, ನಾನು ಹಿಂಗಾಗ್ಲೇ ಹೇಳಿದ್ನಲ್ಲ, ಒಂದು ತೊಟ್ಟು ಕಣ್ಣೀರು ಹಾಕೋ ಮನುಷ್ಯ ಅಲ್ಲ ನೋಡು, ನೀನು ಕರ್ನಾಟಕದ ಆಸ್ತಿ, ನೀನ್ ಎಷ್ಟೋ ಜನರಿಗೆ ಕಣ್ಣೀರು ಓಡಿಸಿದ್ಯಾ ನಿನ್ನ ಒಂದು ಜ್ಯೋತಿಷ್ಯದ ಮೂಲಕ. ನಾನ್ ನಿನ್ಗೆ ಅದೆಷ್ಟೇ ಲಕ್ಷ ಖರ್ಚಾರು ನಾನ್ ನಿನ್ನ ಆಚೆ ಕರ್ಕೊಂಡು ಹೋಗ್ತೀನಿ, ನೀನ್ ಒಂದೇ ನಂಗೆ ಹೆಲ್ಪ್ ಮಾಡು, ದಯವಿಟ್ಟು ಊಟ ಮಾಡು. ನಾನು ಗಂಡು ಮಗ ಅಣ್ಣ, ನಾನ್ ಖರ್ಚು ಮಾಡಿ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಎಷ್ಟು ಸ್ವಾಭಿಮಾನ ಅಂದ್ರೆ, ಅವ್ರ ಹತ್ರ ದುಡ್ಡಿಲ್ಲ, ಯಾಕಂದ್ರೆ ಅವ್ರ ಮನೆಗೆ ಏನೂ ಕೊಡ್ತಾನೂ ಇರ್ಲಿಲ್ಲ, ಸುಮಾರು ವರ್ಷಗಳಿಂದ ಆಗಿರೋದ್ರಿಂದ ಅವ್ರು ಕೇಳಕ್ ಒಂಥರ ಹಿಂಸೆ. ನಂಬ್ತೀರ, 20,000 ರೂಪಾಯಿಗೆ ಮನೆ ಮುಂದೆ ಎದ್ದಿದ್ದವ್ರದ್ದೊಂದು ಗಾಡಿ ಓಡ್ತಾ ಇರಲಿಲ್ಲ, ಗುಜ್ರಿ ಗಾಡಿ ಅದು, ಅದನ್ನ ಮಾರಾಕ್ಬಿಟ್ಟು ಅವ್ರು ಅಡ್ಮಿಟ್ ಆಗಿದ್ದಾರೆ. ನಮ್ಗೆ ಯಾರಿಗೂ ಹೇಳೂ ಇಲ್ಲ. ಓಹೋ. ನನಗೆ ಕಿಮ್ಸಿಂದ ಒಬ್ರು ಪರಿಚಯದವ್ರು ಫೋನ್ ಮಾಡಿದ್ರು, ನಿಮ್ಮ ತಂದೆ ಅಡ್ಮಿಟ್ ಆಗಿದ್ದಾರೆ ಸರಸ್ವತಿ ಅಂತ, ನಮ್ಮ ಫ್ಯಾಮಿಲಿ ಫ್ರೆಂಡ್, ಗೊತ್ತಾ ಅಣ್ಣ ಅಡ್ಮಿಟ್ ಆಗಿದ್ದಾರೆ ಅಂತ. ಓಡೋದೆ ನಾನು. ಓಡೋಗ್ಬಿಟ್ಟು ಹೆಗ್ಲವರು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ರು. ಹೆಗ್ಲ ಮೇಲೆ ಕೈ ಇಟ್ರೆ ಹಿಂಗೆ ನೋಡ್ಬಿಟ್ಟು, ಏನ್ ನೀನಿಲ್ಲಿ ಅಂದ್ರು. ಏನ್ ನೀನಿಲ್ಲಿನಾ, ನೀನೇನ್ ಮಾಡಿದ್ರು ನಾನು ಎಲ್ಲಾ ಕಡೆನೂ ಸ್ಪೈಗಳು ಬಿಟ್ಟಿದ್ದೀನಿ, ನಾನು ಗೂಢಾಚಾರಿಗಳನ್ನ ಬಿಟ್ಟಿದ್ದೀನಿ, ನಾನು ಕಂಡಿಡಿತೀನಿ ಗೊತ್ತಾ ಅಂದೆ. ನಾನು ಹಂಗೆ ಹೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ಇದ್ದಂಥ ಅಪ್ಪ ಸದ್ಯ ಬಂದ್ಲಲ್ಲ, ದುಡ್ಡಿಗೆ ನಾನು ಬೇರೆಯವ್ರನ್ನ ಕೇಳಂಗಿಲ್ಲ ಅನ್ನೋ ಭಾವನೆ ಇದೆಯಲ್ಲ, ಕಾಂಟ್ ಎಕ್ಸ್ಪ್ರೆಸ್. ಆಮೇಲೆ ನೀನ್ ಏನು ಯೋಚನೆ ಮಾಡ, ಆರಾಮಾಗಿರು ನೀನು ಅಂತ ಹೇಳ್ಬಿಟ್ಟು ಅವತ್ತು ಮತ್ತೆ ICUನಲ್ಲಿದ್ದಾಗ ನಾನು ಹೇಳಿದೆ, ನಾನು ಗಂಡು ಮಗ ಅಣ್ಣ, ನಾನು ಖರ್ಚು ಮಾಡ್ತೀನಿ, ತಲೆನೇ ಕೆಡ್ಸ್ಕೋಬೇಡ ನೀನು, ಬೇರೆ ಇದಕ್ಕೆ ಹೋಗೋಣ ಅಂದರೆ ಬೇರೆ ಹೋಗಕ್ಕೆ ಅವ್ರಿಗೆ ಭಾಳ ಇಷ್ಟ. ಕಿಮ್ಸು ಒಕ್ಕಲಿಗರ ಸಂಘ ಅಂದರೆ ಇಲ್ಲಿ ಸಿಗ್ದಿಲ್ದಿರೋ ಅಂಥ ಟ್ರೀಟ್ಮೆಂಟಾ, ಚಾನ್ಸೇ ಇಲ್ಲ, ಬೇಡ ಬೇಡ ಅಂತ ಅಂದ್ಬಿಟ್ರು. ಆಮೇಲೆ ಕೊನೆ ದಿನ ಅವ್ರು ಏನು, ಅವಾಗ ನಾನು ಹಂಗೆ ಹೇಳಿದಾಗ, ಅಣ್ಣ ಹೇಳು, ನೀನು ಊಟ ಮಾಡಿ ಸಹಕರಿಸು, ನನಗೆ ಅಷ್ಟೇ ಸಾಕು ಅಂತ ಹೇಳಿದೆ. ಅದು ಆಪ್ರೇಟ್ ಆಗಿ ಸ್ವಲ್ಪ ದಿನ ಆಗಿತ್ತು. ನಾನು ಏನು ನಿನ್ನ ನಾಡಿನ ಆಸ್ತಿ ಅಣ್ಣ, ಕರ್ಕೊಂಡು ಹೋಗ್ತೀನಿ, ನಾನು ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಂದಾಗ ಮಾತ್ರ ಕಣ್ಣಲ್ಲಿ ನೀರು ಹಿಂಗೆ. ಅವ್ರು ಏನು ಮಾತಾಡಲ್ಲ, ಕೈ ಹಿಂಗೆ ಶೇಕ್ ಮಾಡಿ ಅಂತ ಹ್ಯಾಂಡ್ ಶೇಕ್ ಮಾಡಿದ್ದು ಅಷ್ಟೇ. ಸಾಯಕ್ಕೆ ಒಂದು 4-6 hours ಮುಂಚೆ ಊಟ ತೊಗೊಂಡು ಹೋಗಿದ್ದೆ. ಆಗ
ಡಾಕ್ಟರ್ ಹೇಳಿದ್ರು ಅವ್ರು ಸ್ವಲ್ಪ ತುಂಬಾ ಜನಗಳ ಜೊತೆ ಇದ್ದವ್ರಲ್ವಾ, ಎಲ್ಲರಿಗೂ ಅವರು ಹತ್ರದವ್ರಿಗೆ ಫೋನ್ ಮಾಡಿ ಕರೆಸಿ ಅವ್ರು ಮಾತಾಡ್ಲಿ, ಅವ್ರನ್ನ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಓಡಾಡ್ಸಿ. ಅಂದೆ ನಮ್ಮಪ್ಪನ ಈ ಸ್ಥಿತಿಲಿ ನಾನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಕ್ಕೆ ಇಷ್ಟಪಡಲ್ಲ. ಅವ್ರ ಫ್ರೆಂಡ್ಸಿಗೆ ಎಲ್ಲರಿಗೂ ಫೋನ್ ಮಾಡಿದೆ, ಸುಮಾರು ಜನಕ್ಕೆ ಬರೋಕ್ಕಾಗ್ಲಿಲ್ಲ ಗೊತ್ತಾ. ಆದ್ರೆ ಅವ್ರು ಕೆಲವ್ರಿಗೆ ಫೋನ್ ಮಾಡಿ ನಾನು ಆಸ್ಪತ್ರೆಯಲ್ಲಿ ಇದೀನಿ ಹೇಳಿಲ್ಲ, ಅವ್ರಿಗೆ ಫ್ಯೂಚರ್ ಬಗ್ಗೆ ಏನೇನೋ ಹೇಳಿದಾರೆ. ಕೆಲವ್ರಿಗೆಲ್ಲ ನೀನ್ ಹಿಂಗೆ ಇರು, ಅಂಗಡಿನಲ್ಲಿ ಇದನ್ನ ಚೇಂಜ್ ಮಾಡು, ನಿನ್ಗೆ ಒಳ್ಳೆ ಅಭಿವೃದ್ಧಿ ಆಗತ್ತೆ, ಒಳ್ಳೇದಾಗ್ಲಿ ಮಗಳೇ ಅಂತ ಕೆಲವ್ರಿಗೆಲ್ಲ ಹೇಳಿದ್ದಾರೆ. ಅವರೇ ಅಪ್ಪ ಸತ್ತಾಗ ಬಂದು ಹೇಳತ್ತಿದ್ದು. ಆಮೇಲೆ ಅಪ್ಪ ಸಾಯೋಕ್ಕೆ ಕೊನೆ ಮಾತು ಆದ್ರೆ ಸಾಯಕ್ಕೆ 6 hours ಬಿಫೋರ್ ಹೇಳಿದ್ ಒಂದೇ, ನಿನಗೆ ಯಾರನ್ನ ಕರ್ಸಿದ್ರೆ ಖುಷಿ ಹೇಳು, ನೀನು ಊಟ ಮಾಡ್ತೀಯಾ, ನೀನು ಊಟ ಯಾಕೆ ಮಾಡ್ತಿಲ್ಲ ಅಣ್ಣ ಪ್ಲೀಸ್ ಹೇಳು. ಆಮೇಲೆ ಅವರು ತೊದಲ್ತಾ ಇದ್ರು ಸ್ವಲ್ಪ ಮಾತು. ನನ್ಗೆ ಅದು ನೋಡಿ ಎಷ್ಟು ಇರಿಟೇಟ್ ಆಯ್ತಂದ್ರೆ, ಅವ್ರು ಆ ಟೆರರ್ ಒಂದು ಇದನ್ನ ನೋಡಿದ್ನಲ್ವಾ, ನಂಗೆ ಅದು ತಗೊಳಕ್ ಆಗ್ತಲ್ಲ. ಯಾಕೆ ಹಂಗೆ ತೊದಲ್ತಿದ್ಯಾ, ನೀರ್ ಕುಡಿ ಅಂತ ನಾನು ಜೋರಾಗಿ ಹೇಳಿದೆ. ಏನಕ್ಕೆ ಹಂಗೆ ಮಾಡ್ತಿದ್ಯಾ, ನೀರ್ ಕುಡಿ ಅಂತ. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ದ ಪೇನ್. ನನ್ಗೆ ಒಂಥರ ಅದು ನೋಡಕ್ ಆಗ್ತಲ್ಲ. ಅವರು ಆ ಥರ ಜೋರ್ ಇರೋ ವ್ಯಕ್ತಿಗಳು ಜೋರಾಗೆ ಇರಬೇಕು ಸಾಯೋವರೆಗೂ. ಯಾರನ್ನ ಕರಿಬೇಕು ನೀನ್ ಖುಷಿಯಾಗಿ, ಯಾಕಂದ್ರೆ ನೀನ್ ತುಂಬಾ ಒಡನಾಟ ಹೊರಗಡೆ ಅವ್ರ ಜೊತೆನೆ ಇದ್ದಿದ್ದಲ್ವಾ. ಅವ್ರು ಯಾರು ಬಾಗ್ಲು ಇದನ್ನ ಡೋರ್ ಕೊಟ್ಟಿದ್ರಲ್ಲ, ಆ ಫ್ಯಾಮಿಲಿ ಅವ್ರು ಯಾರು, ಅಪ್ಪನ್ಗ ಕೇರ್ ಟೇಕರ್ ಇರಕ್ಕಾಗಲ್ಲ. ನನ್ನ ಮಗನ್ಗೂ ಕೈ ಮುರಿದೋಗಿತ್ತು ಅವಾಗ, ಅವನ್ಗೂ ಫ್ರಾಕ್ಚರ್ ಆಗಿತ್ತು. ಪಕ್ಕದಲ್ಲಿ ನನ್ನ ಮಗ, ಈ ಕಡೆ ನಮ್ಮಪ್ಪ ಇದ್ದಾರೆ. ಆ ಥರ ಸಿಚುವೇಶನ್, ನಮ್ಗೆ ತುಂಬಾ ಕೆಟ್ಟ ಪರಿಸ್ಥಿತಿ. ಸೊ ಯಾರನ್ನ ಕರಿಬೇಕು ಹೇಳೋಣ, ನೀನ್ ಖುಷಿಯಾಗಿ ಊಟ ಮಾಡ್ತೀಯ ಅಂದ್ರೆ ಯಾರನ್ನ ಕರೀಲಿ ಹೇಳು ಅಂತ. ಅವ್ರು ಒಂದೇ ಹೇಳಿದೀನಿ ಕೈ ತೋರಿಸ್ಬಿಟ್ಟು, ನೀನ್ ಒಬ್ಳಿರೋ, ನೀನಿದ್ರೆ ನನ್ಗೆ ಧೈರ್ಯ, ಅದೇ ಲಾಸ್ಟ್. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಅಪ್ಪನ ಕಾಲು ಒತ್ತಾ ಇದೆ ಲೇಟ್ ನೈಟ್ವರೆಗೂ. ಅಂದ್ರೆ ಅಪ್ಪ ನನ್ನ ಹತ್ರ ಮಾತ್ಬಿಡೋವರೆಗೂ, ಅಂದ್ರೆ ಆಲ್ಮೋಸ್ಟ್ ಒಂದು 21 years ವರ್ಗೂ, 22 years ವರ್ಗೂ ಅಪ್ಪಂಗೆ ದಿನ ಕಾಲು ಒತ್ತಾ ಇದ್ದೆ ನಾನು. ಕಾಲು ಉರಿ ಅನ್ನೋರೋದು ಶುಗರ್ಗೆ. ಕಾಲು ಒತ್ತಾ ಆವಾಗ ಕೈ ಹಿಂಗೆ ತೋರ್ಸೋದು, ಕೈ ಒತ್ತು ಅಂತ. ನನ್ನ ಕೈ ಒತ್ತು, ಆಮೇಲೆ ಕಾಲು ಒತ್ತಿದಾಗ ಅದು ತುಂಬ ಒಳಕ್ಕೆ ಹೋಗ್ತದೆ, ಮೇಲ್ಕೆ ಬರ್ತಾ ಇಲ್ಲ. ಹಿಂಗಾಗಬಾರ್ದು ಅಂತ ಎಲ್ಲೋ ನಾನು ನೋಡಿದ್ದೀನಿ ಅಲ್ವಾ ಅನ್ನೋದಷ್ಟೇ. ಬೆಳಗ್ಗೆ ಫೋನ್, ಹಿಂಗೆ ಅರ್ಲಿ ಮಾರ್ನಿಂಗು ಹಿಂಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ. ಸೊ ಆಕೆ ಆ ಹುಡುಗಿಗೆ ನಾನು ಎಲ್ಲೆಲ್ಲೋ ಇದಾಗ್ತಿದ್ದೀನಿ. ಆಕೆ ಅವಳಿಗೆ ಹೇಳ್ದೆ ಹಿಂಗೆ ಅಪ್ಪನ ಪುಸ್ತಕ ಬಿಡುಗಡೆ ಮಾಡ್ತೇವೆ ಬಾ ಅಂತ. ಅವಳಂದ್ಲು ಒಂದು ಮಾತನ್ನ, ಆಕ್ಚುಲಿ ನಾನು ನಮ್ಮ ಅಪ್ಪನ ಇತ್ತೀಚೆಗೆ ಕಳ್ಕೊಂಡೆ, ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ನಮ್ಮಪ್ಪ. ಅಪ್ಪ ತೀರೋ 3ನೇ ದಿನಕ್ಕೋ 4ನೇ ದಿನಕ್ಕೋ ಹೋದ್ರಂತ ನಮ್ಮಪ್ಪ. ಯಾರೇ ಮಾಡಿದ್ದು ಅಂತ್ಯ ಸಂಸ್ಕಾರ, ಯಾರು ಮಾಡಿದ್ದು ಅಂತ ಕೇಳಿದಂತೆ. ಅದೇ ನಾವು ಒಬ್ಳೆ ಮಗಳಲ್ವಾ ಅಪ್ಪಾಜಿ, ನಾ ಚಿಕ್ಕಪ್ಪನ ಮಗ ಮಾಡ್ದ ಅಂತ. ಅಯ್ಯೋ ಕಳ್ಕೊಂಡಲ್ಲೇ, ಒಳ್ಳೆ ಅವಕಾಶ ಕಳ್ಕೊಂಡಲ್ಲೇ. ನಿಮ್ಮಪ್ಪನ ಆತ್ಮ ಒದ್ದಾಡ್ತಿರತ್ತೆ, ಖಂಡಿತವಾಗ್ಲೂ ಅವನಿಗೆ ತೃಪ್ತಿ ಆಗಿರಲ್ಲ, ಆತ್ಮ ತೃಪ್ತಿ ಆಗಿರಲ್ಲ ನೀವು ಮಾಡಿರೋದು. ಯಾವನೇ ಹೇಳಿದ್ದು ಇಲ್ಲ ಶಾಸ್ತ್ರದಲ್ಲಿ ಅಂತ, ಇದೇ ಕಣೆ ಮಾಡ್ಬೋದೆ, ಹೆಣ್ಮಕ್ಳಿಗೆ ಹಕ್ಕಿದೆ ಕಣೆ. ಯಾರು ಹೇಳಿದ್ದು? ಅಯ್ಯೋ ನನಗೆ ಗೊತ್ತಾಗಿರೋ, ನಿನ್ ಕೈಲೇ ಮಾಡಿಸ್ತಾ ಇದ್ದೆ ದಡ್ಡಿ ಅಂತ ತಲೆ ಚಚ್ಕೊಂಡ್ಬಿಟ್ರು. ಆಮೇಲೆ ಅವ್ರಿಗೆ ಹೇಳಿದ್ರಂತೆ, ನಾನ್ ಸತ್ರೆ ನನ್ನ ಮಗಳಿಗೆ ಹೇಳ್ತೀನಿ, ಗಂಡ್ ಮಕ್ಳ ತರ ಬೆಳೆಸಿದ್ದೀನಿ ನನ್ನ ಮಕ್ಕಳನ್ನ, ಅವರೇ ಮಾಡ್ಬೇಕಂತ ನಾನು ಹೇಳ್ತೀನಿ ಅಂತ. ಅದೇ ದೇವ್ರಾಣೆಗೆ ಅವ್ರು ಯಾರ ಹತ್ರನೂ ಆ ವಿಚಾರ ಮಾತಾಡಿಲ್ಲ, ಹೆಣ್ಮಕ್ಳು ಮಾಡಿಸ್ಕೋತೀನಿ ಅಂತ. ಏನು ಈಗ ನನ್ನ ಅಕ್ಕ ಸನ್ಯಾಸಿ ಆಗಿರೋದ್ರಿಂದ ಅವ್ರು ಮಾಡೋ ಹಾಗಿಲ್ಲ. ನನ್ಗೆ ಆ ವಿಚಾರನೂ ಗೊತ್ತಿಲ್ಲ. ಅವ್ರು ಬಂದಿದ್ರು. ನನ್ಗೆ ಎಲ್ಲೋ 6th sense ಕರ್ಸ್ಕೊಂಡಿದ್ದೆ ನಾನು, ಬಾ ಇಲ್ಲಿ ಹುಷಾರಿಲ್ಲ ಅಪ್ಪಂಗೆ ಅಂತ. ಆಮೇಲೆ ಬುಕ್ ಮಾಡ್ಬಿಟ್ಟಿದೀನಿ ರಿಟರ್ನ್ ಟಿಕೆಟ್, ಕಳ್ಸಕ್ಕೆ ಮನ್ಸಾಗ್ತಿಲ್ಲ. ಆಮೇಲೆ ನನಗೆ ಒಂದು ಅಬ್ರಾಡ್ ಇವೆಂಟ್ ಒಂದು ಫಿಕ್ಸ್ ಆಗಿತ್ತು ಮಲೇಷ್ಯಾನಲ್ಲಿ. ಏನಕ್ಕಂತ ಗೊತ್ತಿಲ್ಲ, ಅವಳಿಗೆ ಫೋನ್ ಮಾಡ್ಬಿಟ್ಟು ಅಪ್ಪ ಇಸ್ ಆಲ್ ಫೈನ್, ಮಾತಾಡ್ತಿದ್ದಾರೆ, ರಿಕವರ್ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂತರಾತ್ಮಕ್ ಗೊತ್ತಾಗತ್ತಂತೆ ಫೀಲಿಂಗ್ಸು. ಫೋನ್ ಮಾಡಿ, ಪೂಜಾ ಅಂತ NELP ಅನ್ನೋ ಒಂದು ಸಂಸ್ಥೆ, ಅದು ಫೋನ್ ಮಾಡಿ ಓ ಅಂತ ಹತ್ತಿದೀನಿ. ಗೊತ್ತಿಲ್ಲ ಪೂಜಾ, ನಾನು ಯಾವತ್ತೂ ಹಿಂಗೆ ಒಪ್ಕೊಂಡಿದ್ದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ, ಬಟ್ ಆಗ್ತಾ ಇಲ್ಲ ನನಗೆ, ಬೇಡ ಕ್ಯಾನ್ಸಲ್ ಮಾಡ್ಕೋ, ಯಾಕೋ ನನ್ಗೆ ನರಕ ಅನ್ನಿಸ್ತಾ ಇದೆ ಜೀವನ. ಒಂದ್ ಕಡೆ ಮಗ ಹಿಂಗೆ, ಒಂದ್ ಕಡೆ ಅಪ್ಪ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ. ಕ್ಯಾನ್ಸಲ್ ಮಾಡ್ಕೊ. ಅಕ್ಕಂದು ಅವಳಿಗೆ ಹೇಳಿರ್ಲಿಲ್ಲ, ಕ್ಯಾನ್ಸಲ್ ಮಾಡಿದ ಟಿಕೆಟ್ ಬುಕ್ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೆ ಅವಳಿಗೆ. ಈ ಸಡನ್ಲಿ ಪಾಸ್ಟ್ ಅವೇ. ಆಮೇಲೆ ಅವಳಿಗೆ, ಆ ಹುಡುಗಿಗೆ, ಅಶ್ವಿನಿ ಅನ್ನೋ ಹುಡುಗಿನ ಮೋಸ ಮಾಡ್ಕೊಂಡ್ಬಿಟ್ಟಲ್ಲೇ ನೀನು, ಒಳ್ಳೆ ಅವಕಾಶ ಕಳ್ಕೊಂಡ್ಬಿಟ್ಟೆ ದಡ್ಡಿ ಅನ್ಬಿಟ್ಟು 11ನೇ ದಿನ ಕಾರ್ಯ ಮಾಡೋದಲ್ವಾ, ಅಂದ್ರೆ ಪೂಜೆ ಇರತ್ತಲ್ವಾ ತಿಥಿ, 10ನೇ ದಿನ ಅವಳನ್ನ ಕರ್ಕೊಂಡೋಗಿ ಪಶ್ಚಿಮ ವಾಹಿನಿಲಿ ಪಿಂಡ ಪ್ರದಾನ ಮಾಡಿಸಿದ್ದಾರೆ. ಅಕ್ಷತಾ ಅಪ್ಪ ತೀರ್ ಹೋದಾಗ ನಮ್ ಚಿಕ್ಕಪ್ಪನ ಮಗ ರೆಡಿ ಆಗಿದ್ರು ಮಾಡಕ್, ಹೇಮಂತ್ ಅಂತ ಹುಡುಗನಿಗೆಲ್ಲ ರೆಡಿ ಮಾಡಿಸಿದ್ರು.
ನನಗೆ ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಏನೋ ತಪ್ಪು ನಡೆಯುತ್ತೆ, ಏನೋ ತಪ್ಪಾಗ್ತಾ ಇದೆ, ಇಲ್ಲ ಇದೇನೋ ಸರಿ ಇಲ್ಲ, ನಾನು ಯಾವತ್ತೂ ಹಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ದವಳಲ್ಲ, ಬಟ್ ಏನೋ ಮಿಸ್ ಹೊಡಿತಾ ಇದೆ. ನಾಗೇಶ್ ಅಂತ ಒಬ್ರು ಕ್ಯಾಮ್ರಾಮನ್ ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋ ಮಗಳೊಬ್ಳು ಮಾಡಿದ್ದನ್ನ ನಾನು ಹೋಗಿದ್ದೆ, ಅವ್ರನ್ನ ಮೀಟ್ ಅಂದ್ರೆ ಅವ್ರ ಕೊನೆ ದರ್ಶನ ಪಡ್ಕೊಳಕ್ ಹೋದಾಗ ಆ ಹುಡುಗಿ ಮಾಡಿದ್ದು ನನ್ನ ಮನಸ್ಸಲ್ಲಿ ಒಂಥರ ಬಾ ಅನ್ಸಿತ್ತು ನನಗೆ. ಗ್ರೇಟ್, ಅವಳೇ ಮುಂದೆ ಕೂತ್ಕೊಂಡು ಹಿಡ್ಕೊಂಡು ಇದನ್ನೆಲ್ಲ ಅದ್ ನೋಡಿ ನಂಗೆ ಒಂದು ಇಂಪ್ರೆಷನ್ ಇತ್ತು ಒಳಗೆ ಅನ್ಸತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡ್ತಿರೋ ಅವ್ನು ಮಾಡ್ಲಿ, ಅವ್ನು ರೆಡಿ ಇದ್ದಾನಂತೆ, ಊರಲ್ಲಿ ರೆಡಿ ಮಾಡಿಸ್ತಾ ಇದಾರೆ ಅಂತೆಲ್ಲ. ಇಲ್ಲ, ಏನೋ ತೊಂದರೆ ಆಗ್ತಿದೆ, ನಾನು ಯಾವ್ದೇ ಕಾರಣಕ್ಕೆ ನಾನೇ ಮಾಡ್ಬೇಕು ಅಂತ ಮನೆಯಲ್ಲಿ ನಿಂತ್ಕೊಂಡೆ, ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿ ತಗೊಂಡು ಹೋಗಕ್ ಮುಂಚೆ. ಇದಕ್ಕೂ ಮೊದ್ಲು ಅಂತ ಕೇಳ್ತೀನಿ, ನಿಮ್ದು ಅಂದ್ರೆ ಒಕ್ಕಲಿಗರು ನಾವು. ಸೊ ನಮ್ಮ ಕಮ್ಯುನಿಟಿಲಿ ಇದ್ದಿದ್ದು ಹೆಣ್ಮಕ್ಳಿಗೆ ಮಾಡಕ್ ಬಿಡಲ್ಲ. ಮಂಗಳೂರು ಕಡೆ ಮಂಗಳೂರು ಕಡೆ ಮಾಡ್ತಾರಂತೆ ಕೆಲವು ಹೆಣ್ಮಕ್ಳು, ಅದು ಪದ್ಧತಿ ಮಾಡ್ತಾರೆ. ಸೊ ಶ್ರೀಲಂಕಾನಲ್ಲೂ ಮಾಡ್ತಾರಂತೆ, ಹೆಣ್ಮಕ್ಳೇ ಮಾಡ್ಬೇಕು, ಗಂಡ್ ಮಕ್ಳಿದ್ರು ಶ್ರೀಲಂಕಾಲ್ ಹೆಣ್ಮಕ್ಳಿಗೆ ಮಾಡ್ಬೇಕಂತೆ. ಸೊ ಅದ್ ನಂಗೆ ಲೇಟರ್ ಆನ್ ಗೊತ್ತಾಯ್ತು. ಈ ಹಿಂದೆನೂ ತುಂಬಾ ಜನ ಮಾಡಿದ್ದಾರೆ, ನಾ ಕೇಳಿದ್ದೆ, ಒಬ್ರು DC ಮೇಡಮ್ ಒಬ್ರು ಮಾಡಿದ್ದಾರೆ ಕೇಳಿದ್ದೆ. ಸೊ ಅಲ್ಲಿ ಊರಿಗೆ ಹೋಗದೆ ಇಲ್ಲಿ ಬಾಯಿ ಮುಚ್ಚಿಸ್ಬಿಟ್ರು ಎಲ್ಲರೂ, ನಮ್ಮ ಅಪ್ಪನ ಫ್ರೆಂಡ್ಸ್ ಕೆಲವರು, ದಿವ್ಯಾ ನಿಂಗೆ ಗೊತ್ತಿಲ್ಲ, ಅದು ಶೋಭೆ ಅಲ್ಲ, ಅದು ಮತ್ತೆ ನಿನಗೆ ಅಶುಭ ಆಗತ್ತೆ ಜೀವನದಲ್ಲಿ ಅಂತ. ಅಂದ್ರೆ ಸತ್ತ ದಿನ ಬಾಯಿ ಮುಚ್ಚಿಸಿದ್ರು. ಅಲ್ಲ, ಸತ್ತಿದ್ದಾರೆ, ನಾವ್ ಅವತ್ತೇ ಊರಿಗೂ ತಗೊಂಡ್ ಹೋಗಿದ್ದು, ಅರ್ಲಿ ಮಾರ್ನಿಂಗ್ ಅಪ್ಪ ತೀರೋಗಿ, ತುಂಬಾ ಜನಕ್ಕೆ ಅಪ್ಪ ತೀರೋಗಿರೋ ವಿಚಾರನೇ ಗೊತ್ತಾಗಿಲ್ಲ. ಈಗ ನಾನು ಅಂತ್ಯ ಸಂಸ್ಕಾರ ಮಾಡಿದ್ದಕ್ಕೆ ತುಂಬಾ ಜನಕ್ಕೆ ಹೋಗ್ಬಿಟ್ರ ಅಂತ ಗೊತ್ತಾಗಿರೋದು. ಎಕ್ಸಾಕ್ಟ್ಲಿ, ಇವನ್ ನಮ್ಗೂನು ಹಂಗೆ ಗೊತ್ತಾಗಿರೋದು. ತುಂಬಾ ಜನಕ್ಕೆ ನೀವ್ ಅಂತ್ಯ ಸಂಸ್ಕಾರ ಮಾಡಿದ್ರಿ ಅನ್ನೋದು ಯಾವಾಗ ಗೊತ್ತಾಯ್ತು, ಅವಾಗ ನಾಗಪ್ಪರು ಹೋಗ್ಬಿಟ್ರ ಅನ್ನೋ ವಿಷಯ ಗೊತ್ತಾಗಿತ್ತು. ಆಮೇಲೆ ನಾನು ಅವ್ರ ಮಗಳು ಅಂತಾನು ತುಂಬಾ ಜನಕ್ಕೆ ಅವಾಗ್ಲೇ ಗೊತ್ತಾಗಿದ್ದು. ಅಲ್ಲಿ ಊರಿಗೆ ಹೋದ್ಮೇಲೂ ಸ್ಟಾರ್ಟ್ ಮಾಡಿದೆ, ಅಲ್ಲಿನೂ ಅವನೇ ಮಾಡ್ಲಿ ಅಂತಾರೆ. ಒಂದು 5 ನಿಮಿಷ ಸುಮ್ನಿರ್ತೀನಿ, ಮತ್ತೆ ಇಲ್ಲ ನಾನೇ ಮಾಡ್ತೀನಿ ಅಂತ. ಅಲ್ಲಿ ಊರಲ್ಲೆಲ್ಲ ಹಳೆ ಅಜ್ಜಿದಿರೆಲ್ಲ ಬೈಯಕ್ಷ, ಇವರೆಲ್ಲ ಏನೋ ದೊಡ್ಡದಾಗಿ ಟಿವಿನಲ್ಲಿದ್ದಾರೆ, ಇವಳು ಜ್ಯೋತಿಷ ಪ್ರೋಗ್ರಾಮ್ ಮಾಡ್ತಾರೆ, ತಲಹರಟೆಗಳು, ದುರಹಂಕಾರ, ಇವಳು ಏನೋ ಇವಳೇ ಮಾಡ್ತಾಳಂತೆ, ಓದ್ಬಿಟ್ಟಿದೀವಿ ಅಂತ, ಇವ್ರು ಏನಮ್ಮ ಹೇಳಿದ ಮಾತು ಕೇಳಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು. ಗೊತ್ತು ಬಿಡಿ, ತಲೆಗೊಂದು ನನಗೆ ನಾನಂದೆ, ಯಾಕೆ ಮಾಡಬಾರ್ದು ಅದನ್ನ ಹೇಳಿ ಅಂದೆ. ಮುಕ್ತಿ ಸಿಗಲ್ಲ, ಅವೆಲ್ಲ ಹಿಂಗೆ ಹೇಳ್ದೆ ನಾನು, ಅವೆಲ್ಲ ಸ್ಟೋರಿಗಳು ಹೇಳ್ಬೇಡಿ, ಯಾಕಂದ್ರೆ ನಮ್ಮ ಅಕ್ಕ ಸನ್ಯಾಸಿನಿ ಆಗಿರೋದ್ರಿಂದ ಹಿಂದೆ 12 ತಲೆಮಾರು, ಮುಂದಿನ 12 ತಲೆಮಾರು ಮುಕ್ತಿ ಪ್ರಾಪ್ತಿ ಅಂತ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ. ಅದನ್ ಬಿಟ್ಟು ಬೇರೆ ಏನಾದ್ರು ಸ್ಟೋರಿ ಹೇಳಿ, ನಿನಗೆ ಒಳ್ಳೇದಾಗಲ್ಲ, ಅದು ಆತರ ನಂಬಿಕೆ ಇಲ್ಲ, ನಂಗೆ ಒಳ್ಳೇದಾಗತ್ತೆ, ಅಪ್ಪನ ಕಾರ್ಯ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ಯಾರು ಹೇಳ್ತಾರೆ ಅಂತ. ಇಲ್ಲ, ಕೂಳ್ ಮಡಿಕೆ ಒಳಗಡೆ ಇರೋಂಥ ಅನ್ನ ತುಂಬಾ ಬಿಸಿ ಇರತ್ತೆ, ಗಂಡ್ಮಕ್ಳು ಮುಟ್ಟಿದ್ರೆ ಅವ್ರು ಸುಡಲ್ವಾ, ಅವ್ರು ಸಹಿಸ್ಕೋತಾರೆ, ನಾನು ಸಹಿಸ್ಕೋತೀನಿ, ಒಂದಿನ ತಾನೇ ಸುಡ್ಲಿ ಪರವಾಗಿಲ್ಲ ಅಂತ. ನಿನ್ನಣೆ ಬರ, ನಮ್ಮ ಅತ್ತೆನ್ ಕಳ್ಸೋದು ಚೂ ಬಿಟ್ರೆ ಆಕ್ಚುಲಿ ಹಿಂಗೆ ಹಂಗೆ ಅಂತ ಹೇಳಕ್ಕೆ, ಅದೇ ನಮ್ಮ ವಿಜಯ ಅತ್ತೆನ. ಅದೇ ಇಲ್ಲ ಅತ್ತೆ, ಮಾಡೋದೇ ನಾನು ಮಾಡೇ ಮಾಡ್ತೀನಿ ಅಂತ ಹೋಗಿ ನಮ್ಮ ಅಮ್ಮನ ಮುಂದೆ ನಿಂತ್ಕೊಂಡು ಅಮ್ಮ ಹತ್ಕೊಂಡು ಕೂತಿದ್ರು. ನಾನೇ ಮಾಡ್ತೀನಮ್ಮ ಅಂತ. ನಮ್ಮಮ್ಮ ನಾನು ಫಸ್ಟ್ ನನ್ನ ಗಂಡನ್ ಕೇಳಿದೆ, ನನ್ ಗಂಡ ಕಂಪ್ಲೀಟ್ ಸಪೋರ್ಟ್, ನನ್ ಪಾಪ ಎಲ್ಲ, ನನ್ ಗಂಡ ಅಂತಾನೆಲ್ಲ ನಮ್ಮ ಅತ್ತೆ ಮಾವ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮ ಭಾವ ಮೈದ್ನ ಎಲ್ಲರೂ ಸಪೋರ್ಟೆ. ನಾನು ಹೇಳ್ದೆ, ನಾ ಮಾಡ್ತೀನಿ ಅದಿಂತ, ಮಾಡೋಗಮ್ಮ ಅಂತ. ನನ್ನ ಗಂಡ ನಮ್ಮ ಅಮ್ಮನ ಮುಂದೆ ಹೋಗ್ಬಿಟ್ಟು, ಅಮ್ಮ ನಾನೇ ಮಾಡೋದು ಅಂದೆ. ಅದಕ್ಕೆ ನಮ್ಮಮ್ಮ ಹೋಗೆ, ನೀನ್ ಯಾವ ಗಂಡ್ ಮಗನಿಗಿನ್ನ ಕಮ್ಮಿ ಇದೆಯಾ, ಎಲ್ಲ ಕಷ್ಟ ಸುಖದಲ್ಲಿ ನೀನಾಗಿರೋದು, ಮಾಡೋಗೆ ಅಂತ ಅಮ್ಮ ಹೇಳಿದ್ರು. ನಂಗೆ ಅಮ್ಮ ಹೇಳದ್ಮೇಲೆ ನೀನ್ ಯಾರ ಮಾತು ಕೇಳೋದು, ಎಲ್ರಿಗೂ ಹೇಳ್ದೆ. ಹಂಗೆ ಹಿಂಗೆ ಅಂದ್ರು, ಯಾರು ಇನ್ನೇನು ಹೇಳಂಗಿಲ್ಲ, ನಾನೇ ಮಾಡೋದು. ಅಯ್ಯೋ ನಿಮ್ಗೆ ಬುದ್ಧಿ ಹೇಳಕ್ ಆಗಲ್ಲ, ಪರವಾಗಿಲ್ಲ ನಾನೇ ಮಾಡ್ತೀನಿ, ಏನಾದ್ರಾಗ್ಲಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ದು. ಅವಳು ಹೇಳಿದ್ಲಲ್ಲ, ನಮ್ಮ ಅಪ್ಪನೇ ಮಾಡಿಸ್ಕೊಂಡಿದ್ದು ನನ್ಗನ್ಸಿದ್ದು. ಇನ್ನೂ ವಿಚಿತ್ರ ಏನ್ ಗೊತ್ತಾ, ಕಾರ್ಯ ಎಲ್ಲ ಮುಗಿತಾ, ಯಾಕೋ ಗೊತ್ತಿಲ್ಲ, ಒಂದು 5-6ನೇ ದಿನ ನಮ್ಮ ಗುರುಜಿ ಫೋನ್ ಮಾಡಿದ್ರು, ಬ್ರಹ್ಮಾಂಡ ಗುರುಜಿ. ಏನಮ್ಮ ಹಿಂಗ್ ಹೋಗ್ಬಿಟ್ರಂತೆ ಗೊತ್ತಾಯ್ತು ಅಂತ. ಗುರುಜಿ ಹಿಂಗಾಯ್ತು ಅಂದ. ನೀನು ಒಂದ್ ಕೆಲ್ಸ ಮಾಡು, ನಿಮ್ಮಲ್ಲಿ ಅಸ್ಥಿ ಬಿಡಕ್ ಆಗ್ಲಿಲ್ವಲ್ಲ ಈಗ, ನಿಮ್ಮಪ್ಪ ಸ್ವಲ್ಪ ಅವಧೂತ್ ಪರಂಪರೆಯಲ್ಲಿ ಇದ್ದಿದ್ರಿಂದ. ಆಮೇಲೆ ಏನ್ ಗೊತ್ತಾ, ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ವಿಭೂತಿ ಗಟ್ಟಿನೇ ಹಾಕ್ಬೇಕು, ಮತ್ತೆ ಇದನ್ನ ಏನ್ ಹೇಳ್ತಾರೆ, ಪತ್ರೆಗಳನ್ನ ತಗೊಂಡ್ ಬಂದ್ ಹಾಕ್ಬೇಕು, ಬಿಲ್ವ ಪತ್ರೆ ತರ್ಬೇಕು ಅಂತ ಒಂಥರ ಹಠ ಮಾಡಿ ಮಾಡಿಸ್ತೆ ಗೊತ್ತಾ. ಅದನ್ನ ನಾನ್ ಮಾಡಿದ್ದಲ್ಲ, ಅವರೇ ಮಾಡಿಸ್ಕೊಂಡಿದ್ದು ನನ್ಗೆ ಆಮೇಲೆ ಅನ್ನಿಸ್ತು. ವಿಭೂತಿ ಲಾಟ್ ಹಾಕಿದ್ವಿ, ಅಂದ್ರೆ ಅದು ಗುರು ಪರಂಪರೆ ಇದ್ದವ್ರು ಮಾತ್ರ ವಿಭೂತಿ ಗಟ್ಟಿಗಳನ್ನ ಹಾಕ್ಸಿದ್ರು. ಆಮೇಲೆ ಇವನ್ ಅಪ್ಪ ಹುಟ್ಟ ನಾನ್ ವೆಜಿಟೇರಿಯನ್ ಆಗಿದ್ರು, ಆಮೇಲೆ ಬಿಟ್ಟಿದ್ರು. ಆಮೇಲೆ ಅವರಿಗೆ
ನಮ್ ಬ್ರಹ್ಮಾಂಡ ಗುರುಜಿ ಹೇಳಿದ್ರು, ಅದೇನೋ ಒಂದು ಪದ್ಧತಿ ಹೇಳಿದ್ರು, 4 ಮೂಲೆಯಿಂದ ಮತ್ತೆ ಮಧ್ಯದಿಂದ ಒಂದಷ್ಟು ಮಣ್ಣು ತಗೋ, ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಮಣ್ಣು ಬಿಡು ಅಂತ ಅವ್ರು ಹೇಳಿದ್ರು. ಆದ್ರೆ ನನ್ಗೇನೋ ಇಲ್ಲ, ನಮ್ಮಪ್ಪ ಎಲ್ಲರನ್ನೂ ಕರ್ಕೊಂಡೋಗಿ ಪಶ್ಚಿಮ ವಾಹಿನಿನಲ್ಲಿ ಯೂಶಲಿ ಪಿಂಡ ಪ್ರದಾನ ಮಾಡ್ಸೋರು. ಕೆಲವ್ರಿಗೆಲ್ಲ ಏನಾದ್ರೂ ಪಿತೃದೋಷ ಇದೆ ಅಂತ ಹೇಳಿದ್ರೆ, ನನಗೆ ತಡ್ಕೊಳಕ್ ಆಗ್ದಿರಾ 10ನೇ ದಿನ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದಿದ್ದೀನಿ ಅಲ್ಲಿ. ಅದು ಅಪ್ಪನೇ ಮಾಡಿಸ್ಕೊಂಡಿಲ್ಲ. ಅದು ನೋಡು, ಆ ಹುಡುಗಿಗೆ ಅವ್ರಪ್ಪ ತೀರೋಗಿದ್ರಲ್ಲ, ಅಯ್ಯೋ ಕಳ್ಕೊಂಡ್ಬಿಟ್ಟೆ ಕಣೆ ನೀನ್ ಅವಕಾಶ ಅಂದ್ರಲ್ಲ, ಅವಳನ್ನು ಅಪ್ಪ ಕರ್ಕೊಂಡೋಗಿ 10ನೇ ದಿನ ಪಿಂಡ ಪ್ರದಾನ ಅಲ್ಲಿ ಮಾಡಿಸಿದ್ದಾರೆ. ಸೊ ನನ್ಗೆ ಒಂಥರ ದಾರಿ ದೀಪವಾಗಿ ಅಪ್ಪನೇ ಸತ್ತ ನಂತರನೂ ಮಾಡ್ಸ್ಯಾರೆ. ಎಷ್ಟೋ ಸಮಯದಲ್ಲಿ ಅಚಾನಕ್ಕಾಗಿ ಏನೇನೋ ತೊಂದರೆ ಬಂದಾಗ ಅಪ್ಪನ ಫ್ರೆಂಡ್ಸು ಎದುರುಗಡೆ ಇರ್ತಾರೆ, ಅವ್ರು ಗೈಡ್ ಮಾಡ್ತಾ ಇದಾರೆ ಗೊತ್ತಾ ಇವಾಗ ನನ್ಗೆ. ಸೊ ಸತ್ತವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವರಿಗೆ ಬದುಕಿದ್ದಾಗಿಂತಲೂ ಸತ್ತ ಮೇಲೆ ನಮ್ಮ ಭಾವನೆಗಳು ಎಲ್ಲವೂ ಅರ್ಥ ಆಗತ್ತೆ. ಒಂದ್ ಸಾರ್ಥಕ ಅಕ್ಷತ ಸಾಯೋ ಅಷ್ಟ್ರಲ್ಲಿ ನಮ್ಮಪ್ಪನಿಗೆ ನಾನೇನು, ನಮ್ಮಮ್ಮ ಏನು, ನಮ್ಮ ಫ್ಯಾಮಿಲಿ ಅವ್ರಂದ್ರೆ ಹೇಗೆ ರಿಯಾಕ್ಟ್. ಈ ಮಧ್ಯವರ್ತಿಗಳು ಕೆಲವ್ರು ಇರ್ತಾರೆ ಗೊತ್ತಾ, ಎಲ್ಲ ಉಪ್ಪು ಖಾರ ಹಾಕಿ ಸಂಬಂಧ ಹಾಳು ಮಾಡೋಂಥವ್ರು. ಅವ್ರು ತುಂಬಾ ಜನ ಬಂದು ಗ್ಯಾಪನ್ನು ಕ್ರಿಯೇಟು ಮಾಡಿಸಿದ್ರು. ಆದ್ರೆ ನಮ್ಮಪ್ಪನಿಗೆ ಕೊನೆಗೆ ಅರ್ಥ ಆಯ್ತಲ್ಲ, ಅದು ಸಾಯೋ ಸಮಯದಲ್ಲಿ ಯಾರೂ ಸುಳ್ಳು ಹೇಳಲ್ಲ, ನೀನೊಬ್ಳಿದ್ರೆ ನನಗೆ ಧೈರ್ಯ ಅಂತ ಅವ್ರು ಏನ್ ಹೇಳಿದ್ರಲ್ವಾ, ಅದು ನನಗೆ ಎಲ್ಲದಕ್ಕಿಂತ ಮಿಗ್ಲು. ಆ ಒಂದು ವರ್ಡು ಎಲ್ಲದಕ್ಕಿಂತ ಮಿಗ್ಲು ಅನ್ನೋ ಫೀಲ್ ಆಯ್ತು. ಇನ್ನೊಂದು ಉದಾಹರಣೆ ನಾನು ಕೊಡಕ್ ಇಷ್ಟಪಡ್ತೀನಿ. ಯಾರಿಗೂ ಕೂಡ ಕೆಲವರೆಲ್ಲ ಸತ್ತ ವ್ಯಕ್ತಿಗಳ ಬಗ್ಗೆ, ಅದು ಸ್ಟಾರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮತ್ತೆ ಮನೆಗಳಲ್ಲೂ ನಾವು ನೋಡಿದೀವಿ, ಸತ್ತಾಗ ಅಯ್ಯೋ ಡ್ಯಾಶ್ ನನ್ ಮಗ ಇದನ್ನ ಏನು ಸಾಲ ಮಾಡಿ ಸತ್ತ, ನಮ್ ತಲೆಗೆ ಇಟ್ಟ, ಹಂಗೆ ಹಿಂಗೆ ಅಂತ ಬೈಕೋತಾ ಇರ್ತಾರೆ. ಅಪ್ಪ ಅಮ್ಮನಾಗ್ಲಿ ಅಥವಾ ಅಣ್ಣ ತಮ್ಮಂದಿರ್ನಿ ಯಾರ್ಯಾರನೇ ಆಗ್ಲಿ, ದಯಮಾಡಿ ಬೈಬೇಡಿ, ಯಾರು ಸತ್ತವ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡಿ. ಖಂಡಿತ ಅದ್ ನಮಗ್ ತೊಡಕೆ. ಯಾಕಂದ್ರೆ ಇವಾಗ ಹೇಳ್ತಾರಲ್ವಾ, ಎನರ್ಜಿ, ಅದೊಂದು ಆತ್ಮ ಅನ್ನೋದೊಂದು ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ಇಟ್ ವಿಲ್ ಟೇಕ್ ಅನದರ್ ಫಾರ್ಮ್ ಅಂತ ಹೇಳ್ತಾರೆ. ಇನ್ನೊಂದು ರೂಪ ತಗೊಳುತ್ತೆ ಅದು. ಅದನ್ನ ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆ ಏನಂದ್ರೆ ಆಶಾ, ಒಂದು 3-4 ಏನಿಲ್ಲ, 1-2 ವರ್ಷದ ಹಿಂದೆ ಅನ್ಸತ್ತೆ, ನನ್ನ ಹಳೇದೊಂದು ಸೂಟ್ ಕೇಸ್, ಮನೆ ಕ್ಲೀನ್ ಮಾಡ್ತಿದ್ದೆ, ಹಳೆ ಸೂಟ್ ಕೇಸ್ ಸಿಕ್ತು. ಆ ಸೂಟ್ ಕೇಸ್ ಓಪನ್ ಮಾಡಿದಾಗ ನನ್ನ ಪ್ರಪ್ರಥಮ ಬಯೋಡೇಟಾ ಸಿಕ್ತು, ನಾನ್ ಮಾಡಿಸಿದ ಪ್ರಪ್ರಥಮ ಬಯೋಡೇಟಾ. ಅದನ್ನ ನೋಡಿ ಹಂಗೆ ಒಂದ್ ಕ್ಷಣ ನನಗೆ ಒಂಥರ ಅವಾಕಾದೆ ಅಂತೀನಿವಲ್ಲ, ಆ ತರ ಆಯ್ತು. ಯಾಕೆಂದ್ರೆ ಸ್ವಾತಿ ಎಂಟರ್ಪ್ರೈಸಸ್ ಕಡೆಯಿಂದ ಶಿಕ್ಷಣ ಅಭಿಯಾನದ ಒಂದು ಡಾಕ್ಯುಮೆಂಟ್ರಿನಲ್ಲಿ ಆಕ್ಟ್ ಮಾಡಿದೀನಿ ಕೂಡ ಅದ್ರಲ್ಲಿ ಸೇರಿಸಿದೀನಿ. ಆಗ ಇನ್ನು ನಾನು ಕಸ್ತೂರಿ ಚಾನಲ್ ಅಲ್ಲಿ ಇದ್ದೆ. ಅದ ಸ್ಟಾರ್ಟಿಂಗ್ ಡೇಸ್, ನಾನು 18 years ಇದ್ದಾಗ ಫಸ್ಟ್ ಟೈಮ್ ಒಬ್ರು ನಮ್ಮನೆ ಕಾಂತರಾಜ್ ಅಂತ ಒಬ್ರು, ಅವರು ನನ್ನನ್ನ ಒಬ್ರಿಗೆ ಪರಿಚಯ ಮಾಡಿಸಿ ಒಂದು ಡಾಕ್ಯುಮೆಂಟ್ರಿನಲ್ಲಿ ಆಕ್ಟ್ ಮಾಡಕ್ ಕರ್ಕೊಂಡು ಹೋಗಿದ್ರು. ಪ್ರಪ್ರಥಮವಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದದು. ಓಕೆ, ಡಾಕ್ಯುಮೆಂಟ್ರಿನಲ್ಲಿ ಒಂದು ಟೀಚರ್ ರೋಲು ನಮ್ ಬಿ ಜಯಶ್ರೀ ಅಮ್ಮ, ನಮ್ ಶಶಿಧರ್ ಕೋಟೆ ಅವರೆಲ್ಲ ಆಕ್ಟ್ ಮಾಡಿದಾರೆ. ಅದನ್ನ ಬರ್ದಿದ್ದೀನ ನಾನು ಅಂತ ನನಗೆ ನಗೋದು, ಎಷ್ಟು ನಾನು ಚೈಲ್ಡಿಶ್ ತರ ಇದನ್ನೆಲ್ಲ ಬರ್ದಿದ್ದೀನಿ ಅದು ಬಯೋಡೇಟಾಗೆ ಅಂತ. ಅಂದ್ರೆ ಆ ಕಾಲಕ್ಕೆ ಆ ಒಂದು ನಾವ್ ಏನಾಗಿ ಹಳೇದ್ ಬರ್ದಿರೋದನ್ನ ತೆಗೆದು ನೋಡಿದ್ರೆ ನಮ್ಗೆ ಹಂಗೆ ಅನ್ಸುತ್ತೆ, ಬಾಲಿಶ ಅಲ್ವಾ. ಅದನ್ನ ನೋಡಿ ನನ್ಗೊಂದು ಸ್ಟ್ರೈಕ್ ಆಯ್ತಾರೆ. ನನಗೆ ಮನೆಗ್ ಬಂದು ನಮ್ಮಪ್ಪನ ಹತ್ರ ಪರ್ಮಿಷನ್ ತಗೊಂಡು, ನಮ್ಮಪ್ಪ ಹೆಂಗ್ ಗೊತ್ತಾ, ಮನೇಲಿ ಲ್ಯಾಂಡ್ಲೈನ್ ಇತ್ತು, ಆ ಲ್ಯಾಂಡ್ಲೈನ್ ಒಂದು ರೂಮಲ್ಲಿ ಇರ್ತಿತ್ತು, ಲಾಕ್ ಆಗಿರೋದು. ನಮ್ಮಪ್ಪ ಇದ್ರೆ ಮಾತ್ರ ಆ ಲ್ಯಾಂಡ್ಲೈನ್ ಯೂಸ್ ಮಾಡಕ್ ಆಗ್ತಿತ್ತು. ಯಾರ್ದೇ ಫೋನ್ ಬಂದ್ರು ನಮ್ಮ ಅಪ್ಪನ ಮುಂದೆನೆ ಮಾತಾಡ್ಬೇಕು, ಮಧ್ಯೆ ಇಸ್ಕೊಂಡ್ಬಿಡೋರ್ ಫೋನ್ನ. ಅವಾಗ ನಂಗೆ ಅನ್ಸ್ತಿರ್ಲಿಲ್ಲ. ಈಗ ಅನ್ಸೋದು, ಮನೇಲಿ 2 ಹೆಣ್ಮಕ್ಳಿದ್ದಾರೆ, ಹಾದಿ ತಪ್ಪಾರ್ದು, ಎಲ್ಲಿ ತಪ್ಪಿಡ್ತಾರೋ ಅನ್ನೋ ಓವರ್ ಕಾನ್ಶಿಯಸ್ನೆಸ್ ನಮ್ಮ ಅಪ್ಪನ್ಗೆ. ಆ ಏರಿಯಾ ಅಷ್ಟು ಚೆನ್ನಾಗಿಲ್ಲ, ಏನೋ ಅಕಸ್ಮಾತ್ ಹಾದಿ ತಪ್ಪಿಡ್ತಾರೋ ಅಂತ ನನ್ನ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿ, ಆ ಕೊಡೆ ಇಲ್ಲಿ ಅವಳ ಹತ್ರ ಮಾತಾಡಿದೆ, ವಾಪಸ್ ಕೊಡೋರು. ಸೊ ಆ ಹುಡುಗ ಪಾಪ ಬಂದು ಮನೆಗ್ ಬಂದು ನಮ್ಮ ಅಪ್ಪನ ಹತ್ರ ತುಂಬಾ ಕೇಳಿ, ಸರ್ ನಾನು ಜೋಪಾನ್ವಾಗಿ ವಾಪಸ್ ಕರ್ಕೊಂಡು, ವೆರಿ ಡೀಸೆಂಟ್ ಗೈ. ಅರೆ ರವಿ ಅಂತ ಅವ್ರ ಹೆಸರು. ಅವ್ರ ಕಾಂತರಾಜ್ ಸರ್ ಅವ್ರನ್ನ ಪರಿಚಯ ಮಾಡ್ಸಾರ. ಆ ರವಿ ಎಲ್ಲೋದ್ರು, ಹೆಂಗ್ ಮರ್ತೆ ನಾನು ಆ ಹುಡುಗನ್ನ, ಎಷ್ಟು ಚೆನ್ನಾಗಿ ನಡ್ಸ್ಕೊಂಡಿದ್ರು ನನ್ಗೆ. ಹೆಂಗಾದ್ರು ಮಾಡಿ ಅರವಿಂದ್ ಸರ್ ಇದಾರಲ್ಲ, ಲಾಸ್ಟ್ ಬಸ್, ಅದೇ ನಮ್ಮ ನರಸಿಂಹರಾಜು ಸರ್ ಅವರ ಮೊಮ್ಮಗ, ಅವ್ರ ಜೊತೆ ಹಿ ವಾಸ್ ವರ್ಕಿಂಗ್. ಈ ವಿಚಾರ ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡ್ಲಿಲ್ಲ. ನಾನು ನೋಡ್ದೆ ಬಯೋಡೇಟಾ, ಅವ್ರು ನೆನ್ಪಿಸ್ಕೊಂಡೆ, ಕಮಾನ್ ಏನಾದ್ರೂ ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟು ಈಸಿ ಹುಡ್ಕೋದು, ಇಲ್ಲ ಅರವಿಂದ್ ಸರ್ನಾದ್ರೂ ಕೇಳ್ಬೋದು ನಾನು. ಸೊ ನಾನು ಏನಾದ್ರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡು 2 hourಗೆ, ಅದು ನಾನು ಅದನ್ನ ಅನ್ಕೊಂಡಿದ್ದು ರೆಸ್ಟ್ ರೂಮ್ ಅಲ್ಲಿ. ಹಾಗ ಅನ್ಕೊಂಡು 1-2 hours ನನ್ ಗಂಡನಿಗೆ ಒಂದು ಕಾಲ್ ಬಂತು. ಭಾಗ್ಯ ಅಂತ ಒಬ್ಬಾಕೆ ಕಾಲ್ ಮಾಡ್ಬಿಟ್ಟು,
ನಾವು ಆದಿ ಸಿಂಗರ್ ಅಂತ ಹೇಳಿದ್ನಲ್ಲ, ಮೈಸೂರಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಮಾಡೋರಂತವ್ರು ಯಂಗ್ ಏಜ್ ಅಲ್ಲಿ. ಅವಾಗ ಅಲ್ಲಿದ್ದಾಗ ಮೈಸೂರು ಚಾಮರಾಜನಗರದವ್ರು, ಆಕ್ಚುಲಿ ನಮ್ಮ ಯಜಮಾನ್ರ ಆದರ್ಶ್ ಮಾಸ್ಟರ್ಸ್ ಮಾಡಿದ್ದಾರೆ ಹಿಂದೂಸ್ತಾನಿ. ಅಲ್ಲಿ ತುಂಬಾ ವಚನಗಳು ಸಕ್ಕದಾಗಿ ಹಾಡೋರಂತೆ. ಸೊ ಆಕೆ ಅಲ್ಲಿ ಅವ್ರದ್ದು ಎಲ್ಲಾ ಪ್ರೋಗ್ರಾಮ್ಸ್ ಬಿಟ್ಟು ಬಿಡ್ದಂಗ ಅವ್ರದೊಂದು ಗ್ರೂಪ್, ಒಂದು ಫ್ಯಾನ್ ತರ ಅವರೆಲ್ಲ ಹೋಗಿ ಕೇಳೋರಂತೆ ಆದಿ ಹಾಡನ್ನ. ಆದರ್ಶ್ ನಿಮ್ ಹೆಂಡತಿ ದಿವ್ಯಾಲೂರ್ ಅಂತ ಒಂದು ರಿಯಾಲಿಟಿ ಶೋ ಒಂದು ನಾನು ಆದಿ ಮಾಡಿದ್ವಿ. ಅಂದ್ರೆ ಏನೋ ಹಾಲು ಜೇನು ನಾನು ನೀನು ಅಂತ ಝೀನಲ್ಲಿ ಬಂದಿತ್ತು. ಅದ್ರಲ್ಲಿ ನಾನು ಆದಿ ಗೆದ್ದಿದ್ವಿ. ಆ ಶೋನಲ್ಲಿ ನೋಡ್ಬಿಟ್ಟು ನೀನು ದಿವ್ಯಾ ಅವ್ರನ್ನ ಮದ್ವೆ ಆಗಿದ್ಯಾ ಅಂತ ಗೊತ್ತಾಯ್ತಾ ಆದಿ. ಇಷ್ಟು ವರ್ಷ ಹುಡುಕಿದೀನಿ ಗೊತ್ತಾ, ಎಲ್ಲೆಲ್ಲಿ ಹೋಗಿದ್ರು ಅವ್ರ ಚಾನಲ್ಸ್ ಎಲ್ಲಾ ಕಡೆ ಫೋನ್ ಮಾಡಿದ್ರು, ಅವ್ರು ಯಾರು ನಂಬರ್ ಕೊಡ್ಲಿಲ್ಲ. ಇವತ್ತು ಫೇಸ್ಬುಕ್ ಅಲ್ಲಿ ನಂಗೆ ನಿನ್ ನಂಬರ್ ಸಿಕ್ತು ಅಂತ. ಹಂಗೆ ನನ್ ಗಂಡ ಸ್ವಲ್ಪ ಸಂಕೋಚದ ಸ್ವಲ್ಪ, ಹೌದಾ ಸರಿ, ನಿಮ್ ಹೆಂಡತಿಗೆ ನನ್ ಗಂಡ ತುಂಬಾ ಚೆನ್ನಾಗ್ ಗೊತ್ತು ಅಂದ್ರು. ತಕ್ಷಣ ನನ್ ಫೋನ್ ಕೊಟ್ಬಿಟ್ಟ. ಹೇಳಿ ಯಾರು ಅಂತ ಕೇಳ್ದೆ. ನನ್ನ ಯಜಮಾನ್ರು ಕೂಡ ಈ ಫೀಲ್ಡ್ ಅಲ್ಲೇ ಇದ್ರು. ರವಿ ಅಂತ ಅಂದಿದ ತಕ್ಷಣ, ಯಾವ ರವಿ? ಅದೇ ನೀವು ಅವ್ರ ಜೊತೆಗೆ ಒಂದು ಡಾಕ್ಯುಮೆಂಟ್ರಿ ನನಗೆ ಒಂದು ಕ್ಷಣ ನಾನು ಬ್ಲ್ಯಾಂಕ್ ಆಗ್ಬಿಟ್ಟೆ. ಮೈ ಗಾಡ್, 20 ವರ್ಷದ ನಂತರ ನಾನೊಬ್ಬ ವ್ಯಕ್ತಿನ ಜಸ್ಟ್ ನೆನಪಿಸ್ಕೋತೀನಿ. ಹಿಂಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್, ನಮಗೆ ಒಬ್ಬರನ್ನೊಬ್ಬರನ್ನ ಹಿಂಗೆ ಕನೆಕ್ಟ್ ಮಾಡಿಸುತ್ತೆ. ಪರಿಶುದ್ಧ ಮನಸ್ಸಿನಿಂದ ನಾವೇನೋ ಅನ್ಕೊಂಡ್ರೆ ಆಗತ್ತೆ ಅನ್ನೋದಕ್ಕೆ ಎಂತ ದೊಡ್ಡ ಸಾಕ್ಷಿ ಅಲ್ವಾ ಅಂತ ನನಗೆ ನಿಜ ಹೇಳ್ತೀನಿ. ಒಳಗೆ ಹಿರಿ ಹಿಗ್ಗಿದೆ. ಪ್ಲೀಸ್ ಕೊಡಿ, ನಿಮ್ ಪಕ್ಕದಲ್ಲೇ ಇದ್ರೆ ಕೊಡಿ, ಇಲ್ಲ ಅವ್ರ ಫೋನ್ ನಂಬರ್ ಕೊಡಿ, ಐ ವಾಂಟ್ ಟು ಟಾಕ್ ಟು ಹಿಮ್ ಪ್ಲೀಸ್, ನಾನು ಈಗಲೇ ಮಾತಾಡ್ಬೇಕು ಅವ್ರ ಜೊತೆಗೆ ಅಂದ್ರೆ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅಳಕ್ ಪ್ರಾರಂಭ ಮಾಡ್ಬಿಟ್ಲು ಆಕೆ. ಕೋವಿಡ್ ಟೈಮಲ್ಲಿ ಹೋಗ್ಬಿಟ್ರು ಅಂತ. ಅಂದ್ರೆ ಅದಕ್ಕೆ ನಾ ಹೇಳಿದ್ದು, ಯಾರ ಬಗ್ಗೆಯೂ ಕೆಟ್ಟದಾಗಿ ಫಸ್ಟ್ ಆಫ್ ಆಲ್ ಮಾತಾಡಬಾರ್ದು. ಅದು ಬದುಕಿರುವಾಗ್ಲೂ ಅಷ್ಟೇ, ಸತ್ತ ನಂತರವೂ ಅಷ್ಟೇ. ಕರ್ಮ ರಿಟರ್ನ್ಸ್ ಯಾವಾಗ್ಲೂ. ನಾನು ಹೀಗೆ ನೆನ್ಸ್ಕೊಂಡಿದ ತಕ್ಷಣ ಆ ಆತ್ಮ ನನ್ ಬದುಕಿಲ್ಲ ಅಂತ ಅಷ್ಟು ದಿನ ಅವ್ರು ಪರಿಪಾಟ್ಲು ಪಟ್ರು ಕೂಡ ಆಕೆ ಕಡೆ ಅವತ್ತು ಫೋನ್ ನಂಬರ್ ಸಿಗತ್ತೆ, ಅವತ್ತೇ ಸಿಗ್ಬೇಕಾ ಕೋಇನ್ಸಿಡೆನ್ಸ್ ಅಂದ್ರೆ. ಆಕೆ ಕಾಲ್ ಮಾಡಿ ನನ್ಗೆ ಹೇಳ್ತಾಳೆ, ಇಲ್ಲ ಅವ್ರು ಬದುಕಿಲ್ಲ ಅಂತ. ಸಚ್ ಅ ಮಿರಾಕಲ್ ಅಲ್ವಾ? ಲೈಫೇ ಹಾಗೆ ಅಕ್ಷತಾ. ಹ್ಯಾವ್ ಸೀನ್ ಲೋಡ್ಸ್ ಆಫ್ ಮಿರಾಕಲ್. ಗಟ್ಟಿಗಿತ್ತಿ ದಿವ್ಯಾ ಅಲ್ಲೂರ್ ಜೊತೆ ಮಾತಾಡ್ತಾ ಅವರಪ್ಪನ ಕಾರ್ಯ ಇವರೇ ಹೇಗ್ ಮಾಡಿದ್ರು ಅನ್ನೋದಕ್ಕೆ, ಅವರು ಯಾರನ್ನೋ ನೋಡಿ ನಾಗೇಶ್ ಅವರ ಮಗಳು ಮಾಡಿದ್ರಿಂದ ಇವ್ರು ಮಾಡಿದೆ ಅಂತ. ನಾನು ಕೂಡ ನನ್ನ ಅಪ್ಪನ ಕಾರ್ಯನ ಮಾಡಕ್ ಹೋದಾಗ ನನ್ನ ಸುತ್ತಮುತ್ತಿನ, ಅದು ನಮ್ಮೂರೇ ತಡೆದು, ನಾನು ಇವತ್ತು ಆ ಗಿಲ್ಟ್ ಫೀಲಲ್ಲಿ ಇದ್ದೀನಿ. ನಾವು ಇಬ್ರು ಹೆಣ್ಮಕ್ಳು, ಇವತ್ತಿಗೂ ಗಿಲ್ಟ್ ಇದೆ ನನಗೆ. ನಾನು ತಡೆದು ಬಿಟ್ರಲ್ಲ ನಂಗೆ ಮಾಡೋಕ್ಕಾಗಿಲ್ಲ. ನನಗಿನ್ನೂ ಸೆಕೆಂಡ್ PU ಆಗ್ಲಿಲ್ವಲ್ಲ ಹೀಗಾಗಿದ್ರೆ ಬಿಡ್ತಿರ್ಲಿಲ್ಲ, ಸ್ಟ್ರಾಂಗ್ ಬಿಡ್ತಿರ್ಲಿಲ್ಲ. ಆದ್ರೆ ಯಾವ ಉದಾಹರಣೆಗಳು ಅವಾಗ ನಮಗ್ ಗೊತ್ತಿರ್ಲಿಲ್ಲ ಹೆಣ್ಮಕ್ಳು ಮಾಡಿದ್ದು. ಅಟ್ ಲೀಸ್ಟ್ ನೀವೀಗ ಉದಾಹರಣೆ ಹಾಕಿದ್ದೀರಾ ಇದೇ ತರದ ಹೆಣ್ಮಕ್ಳಿಗೆ. ಉದಾಹರಣೆ ಒಳ್ಳೆ ರೀತಿ ಆದ್ರೆ ಯಾರಾದ್ರೂ ಫಾಲೋ ಮಾಡ್ತಾರೆ. ಈಗ ನಾನು ಖಂಡಿತ ಬಿಡ್ತಿರ್ಲಿಲ್ಲ, ನಾನು ತುಂಬಾ ಗಿಲ್ಟ್, ಈಗ್ಲೂ ನಾನು ಅದನ್ನ ಗಿಲ್ಟ್ ಮಾಡ್ತೀನಿ. ನಾನು ಅಪ್ಪನ ಫೋಟೋ ನೋಡಿದ್ರು ಅಪ್ಪಂಗ್ ಬೇಕಾಗಿತ್ತೇನೋ ಅಂತಾನೂ ಅನ್ಸುತ್ತೆ. ಸುತ್ತಮುತ್ತದವ್ರು ಬಿಡ್ಲಿಲ್ಲ, ಇವನ್ ನನ್ನ ಅಮ್ಮನೂ ಬಿಡ್ಲಿಲ್ಲ. ಈಗ ನಿಮ್ಮಮ್ಮ ಒಬ್ರು ಒಂದು ಮಾತು ಹೇಳಿದ್ರು ನೀವ್ ಮಾಡು ಅಂತ, ಆಗ ನಮ್ಮಮ್ಮನೂ ಬಿಡ್ಲಿಲ್ಲ, ನಮ್ಮ ಅಮ್ಮನ್ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಸೊ ಒಳ್ಳೆ ರೀತಿಯ ಉದಾಹರಣೆ ಆಗಿ ಬಾಳ್ಬೇಕು. ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಇಂಥ ಒಂದು ನಿರ್ಧಾರನ ಆದಷ್ಟು ತಾವೇ ತಗೊಂಡು ಬೆಳೀತಾರೆ. ಆ ತರ ಉದಾಹರಣೆಗಳನ್ನ ನಾನು ಎಲ್ಲಾ ಕಡೆ ಹೇಳ್ತೀನಿ ಅಕ್ಷತಾ. ನಾನು ಆ ಕಾರ್ಯ ಮಾಡಿದ್ಮೇಲೆ ನಂಗೆ ತುಂಬಾ ಸಮೃದ್ಧಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ ಜೀವನದಲ್ಲಿ. ಈ ಗಂಡು ಮಕ್ಕಳು ಬೇಕೇ ಬೇಕು ಅಂತ ಕೆಲವರೆಲ್ಲ ಮಕ್ಕಳನ್ನ ಅಬಾರ್ಟ್ ಮಾಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪಿಂಡ ಇಡಕ್ಕೊಬ್ಬ ಬೇಕು, ಅಯ್ಯೋ ನಮಗ್ ಬರೀ ಸುಳಿ ಇಲ್ಲ ಅಂತೆಲ್ಲ ಮಾತಾಡೋದನ್ನ ನೀವು ಕೇಳಿದ್ರೆ ಎಷ್ಟು ನೋವು ತಿಂದಿರ್ತಾರೆ ಬರೀ ಹೆಣ್ಮಕ್ಳು ಇರೋ ಅಂತ. ಏನಕ್ಕೆ? ಕಷ್ಟ ಸುಖಕ್ಕೆ ಹೆಣ್ಮಕ್ಳು ಬೇಕು, ಎಲ್ಲದಕ್ಕೂ ಬೇಕು. ಆದರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾಕೆ ಬೇಕಿಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ನಾನು ನಮ್ಮ ಭಾನುಪ್ರಕಾಶ್ ಶರ್ಮಾ ಗುರುಗಳು ಸಿಕ್ಕಿದ್ರು. ಇದಾದ ನಂತರ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನಂಗೆ ಅಪ್ರಿಶಿಯೇಟ್ ಮಾಡಿದ್ರು. ಇಲ್ಲಮ್ಮ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಒಂದಷ್ಟು ವಿಡಿಯೋಸ್ ತೋರ್ಸೋರು. ನಿಮ್ಗೆ ಗೊತ್ತು ಭಾನುಪ್ರಕಾಶ್ ಶರ್ಮಾ ಗುರುಗಳು ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದ್ದು ಯಾರ್ದೇ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅಂತ್ಯ ಸಂಸ್ಕಾರದಲ್ಲಿ ಅವರೇ ಇರ್ತಾರೆ. ಅವ್ರು ನಂಗೆ ಹೇಳಿದ್ರು, ಒಂದಷ್ಟು ವಿಡಿಯೋಸ್ ತೋರಿಸಿ ನೋಡಮ್ಮ ನಾನು ಮಾಡಿಸಿದೀನಿ ನೋಡಿ, ಹಕ್ಕಿದೆ, ಅಲ್ಲಿ ಉಲ್ಲೇಖ ಇಲ್ಲ. ಆ ಕಾಲಘಟ್ಟದಲ್ಲಿ ಅದಕ್ಕೆ ತೊಂದರೆ ಆಗ್ತಿತ್ತು. ಬಹುಶಃ ಬಾಹುಕಳಿರ್ತಿದ್ಲು ಹೆಣ್ಮಗಳು, ಅವಳು ಇದಕ್ಕೆ ಹೋದ್ರೆ
ಸ್ಮಶಾನಕ್ಕೆ ಹೋದ್ರೆ ಅವಳು ತಡ್ಕೊಳಕ್ ಆಗಲ್ಲ ಆ ಒಂದು ಪೇನನ್ನ, ಹತ್ತಿರದವ್ರು ತೀರ್ ಹೋದಾಗ ಅದಕ್ಕೆ ಬರಬೇಡಿ ಅಂತ ಹೇಳ್ತಿದ್ರು. ಮತ್ತೆ ಮಡಿಕೆಯನ್ನ ಹಿಂಗೆಲ್ಲ ಇಟ್ಕೊಂಡಾಗ ಡ್ರೆಸ್ಸು ಬೇರೆ ತರ ಇರ್ತಿತ್ತಲ್ವಾ, ಹೌದು. ಆ ಥರದಕ್ಕೆಲ್ಲ ಅಂದ್ರೆ ಸ್ನಾನ ಮಾಡಿದ್ರೆ ಅದು ಟ್ರಾನ್ಸ್ಪರೆಂಟ್ ಆಗತ್ತೆ ಅನ್ನೋ ಕಾರಣಕ್ಕಷ್ಟೇ ಹಿರಿಯರು ಬೇಡ, ಕಾಲ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬಹುದು ಅಂತ ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಅಲ್ವಾ. ಮತ್ ಯಾಕೆ ಅದಕ್ಕೆ ಒಂದಕ್ಕೆ ಜೋತ್ ಬಿದ್ದು ಇಲ್ಲ ಯಾರು ಮಾಡಿಲ್ಲ ನೀವು ಮಾಡಬಾರ್ದು, ತಪ್ಪು ಮಾಡ್ತಿಲ್ಲ ಅಲ್ವಾ. ನಮ್ಮ ತಂದೆಗೆ ಸದ್ಗತಿ ಕೊಡ್ಸೋದಕ್ಕೆ ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಅಂದ್ರೆ ಅದು ಹೇಗೆ? ಖಂಡಿತವೂ ಸಾಧ್ಯ. ನಾನಷ್ಟೇ ಅಲ್ಲ, ನಾನಲ್ಲ ಪ್ರಥಮ ಮಾಡಿರೋದು, ತುಂಬಾ ಜನ ಮಾಡಿದ್ದಾರೆ ಹೆಣ್ಮಕ್ಳು. ಸೊ ಹಾಗಾಗಿ ದಯವಿಟ್ಟು ನೀವು ಬರೀ ಹೆಣ್ಮಕ್ಳಿದಾರೆ ಮನೆಯಲ್ಲಿ ಅಂತ ಹೇಳಿ ಬೇಜಾರ್ ಪಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೂ ಹಾಕಿದೆ. ಯಾರೋ ಒಬ್ರು ನನ್ಗೆ ಒಂದು ಮಂಡ್ಯದ ಒಂದು ಒಳಗಡೆ ಇರೋ ಎಲ್ಲೋ ಊರಿಂದ ಒಬ್ರು ಫೋನ್ ಮಾಡಿದ್ರು, ನಮ್ಮ ಶಿವು ಬೆಸಗ್ರಳ್ಳಿ ಅಂತಿದ್ದಾರೆ. ಏನ್ ದಿವ್ಯಾ, ಒಂದ್ ಕ್ರಾಂತಿ ಗೊತ್ತಾ ನೋಡಿ, ಒಂದು ಕುಗ್ರಾಮದಲ್ಲಿ ನೀವ್ ಮಾತಾಡ್ತಿದಾರೆ. ಇವತ್ತು ನಮ್ ರಿಲೇಟಿವ್ ಯಾರೋ ತೀರ್ ಹೋದ್ರು ಅಂತ ಬಂದ್ವಿ, ಅಣ್ಣ ತಮ್ಮಂದಿರ ಮಕ್ಕಳದ ಜೊತೆಗೆ ಏನೋ ಆಸ್ತಿ ವಿವಾದದ ರಿಲೇಟೆಡ್ ಇರುತ್ತಲ್ಲ, ಅವರು ಇಲ್ಲ ನಾವು ಅವ್ರಿಗೆ ಬರೀ ಹೆಣ್ಮಕ್ಳಿತ್ತಂತೆ ತೀರ್ ಹೋದವ್ರಿಗೆ, ಸೊ ಇಲ್ಲ ನಾವು ಮಾಡಲ್ಲ ಮುಂದೆ ನಿಂತ ಕಾರ್ಯ ಅಂತ ಕಿರಿಕ್ ಮಾಡ್ತಿದ್ರಂತೆ. ಆಗ ಅಲ್ಲಿ ಯಾರೋ ಒಬ್ರು ಹಳ್ಳಿಯವ್ರು ಹೇಳ್ರಿ, ನಿರೂಪಕಿ ದಿವ್ಯಾ ಆಲೂರೆ ಮಾಡಿದ್ದಾರೆ ಮಾಡಿಸ್ರಿ ರೀ ಅಂತ ಹೇಳಿದ್ರಂತೆ. ಅಲ್ಲಿರೋರ ನಾ ಹೆಣ್ಮಕ್ಳ ಕೈಲಿ ಮಾಡಿಸಿದ್ರು ಮಾಡಿ ಅಂತ. ದಟ್ ಮಸ್ಟ್ ಬಿ ದ ಚೇಂಜ್. ಅಂದ್ರೆ ನೀವು ಕ್ರಾಂತಿನೇ ಮಾಡಿರೋದು. ನಮ್ಮಪ್ಪ ಮಾಡಿಸಿರೋದು, ನಮ್ಮದೇನೂ ಇಲ್ಲ. ಭಗವಂತನ ನಂಬಿ ಮುಂದೆ ನಡೆದವ್ರಿಗೆ, ತಂದೆ ತಾಯಿಯರಿಗೆ ಮತ್ತೆ ಗುರು ಹಿರಿಯರಿಗೆ, ನಮ್ಮ ಶಿಕ್ಷಕರಿಗೆ, ಯಾರೆಲ್ಲ ವಿನಯ ಭಾವದಿಂದ ನಡ್ಕೊಳ್ತಾರಲ್ಲ ಅಕ್ಷತಾ, ಲೈಫಲ್ಲಿ ಬಹಳ ಬದಲಾವಣೆಗಳು ಸಿಗತ್ತೆ. ಎಲ್ಲದಕ್ಕಿಂತ ನಾವು ಏನೋ ಒಂದು ಮಟ್ಟಕ್ಕೆ ಹೋಗಿ ಮುಟ್ಟಿದೀವಿ, ನಾವು ಅಷ್ಟು ಆಸ್ತಿ ಮಾಡ್ತಿದೀವಲ್ಲ, ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ, ನಂತರ ಒಳ್ಳೆ ಲೈಫ್ ಇರತ್ತೆ ನಮ್ಗೆ. ಅಂದ್ರೆ ಮರ್ಯಾದೆ ಜೀವನ ನಡೆಸ್ತೀವಿ, ಮರ್ಯಾದೆಯಿಂದ ಜೀವನ ನಡೆಸೋದೇ ಅಲ್ಟಿಮೇಟ್, ಇನ್ನೇನು ಇಲ್ಲ ಅದ್ರ ಮುಂದೆ. ತುತ್ತೂಟ ತಿನ್ನೋದು ಸ್ವಲ್ಪ ಕಮ್ಮಿ ಇರ್ಬೋದು, ಯಾರಿಗೆ ಆಗ್ಲಿ ತುತ್ತೂಟ ತಿನ್ನೋದು ಕಮ್ಮಿ ಆದ್ರೂ ಪರವಾಗಿಲ್ಲ, ಸ್ಟ್ಯಾಂಡರ್ಡ್ ಲಿವಿಂಗ್ ಇರ್ಬೇಕು ಅಂತ ಹೇಳಿ ಅಡ್ಡದಾರಿ ಮಾತ್ರ ಯಾವುದೇ ಕಾರಣಕ್ಕೂ ಹಿಡಿಬಾರ್ದು. ಸ್ವಲ್ಪ ಹೇಳಿ ಇವಾಗಿನ ಇನ್ಸ್ಟಾಗ್ರಾಮ್ ಪೀಳಿಗೆಗೆ. ಇನ್ಸ್ಟಾಗ್ರಾಮ್ ಪೀಳಿಗೆ ಅಂತಾನೆ ಅಲ್ಲ, ನಾನು ನನ್ನ ಮಗಳಿಗೆ ಒಂದು ಮಾತು ಹೇಳ್ತಿರ್ತೀನಿ ಯಾವಾಗ್ಲೂ. ಅವಳು ಬರೀ ಒಂದು 10 ವಯಸ್ಸು ಅಷ್ಟೇ ಆ ಮಗುಗೆ, ಆದ್ರೂ ನಾವೆಲ್ಲರೂ ಒಂದ್ ಮಾತನ್ನ ಮಂದಟ್ ಮಾಡಿ ಇಟ್ಕೋಬೇಕು. ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಈ ದೇಹ ಅನ್ನೋದೊಂದು ದೇಗುಲ ಇದ್ದ ಹಾಗೆ, ಈ ಮನಸ್ಸು ಅನ್ನೋದು ಒಂದು ಗರ್ಭಗುಡಿ ಇದ್ದ ಹಾಗೆ. ಅದನ್ನ ಬಹಳ ಪವಿತ್ರವಾಗಿ ಇಟ್ಕೊಳ್ಬೇಕು. ಯಾರಂದ್ರೆ ಅವ್ರಿಗೆ ಸಿಕ್ದವ್ರಿಗೆಲ್ಲ ಅಲ್ಲಿ ಜಾಗ ಕೊಡಬಾರ್ದು. ಈಗ ದೇವಸ್ಥಾನದ ಒಳಗೆ ಗರ್ಭಗುಡಿನಲ್ಲಿ ನಾವು ಪವಿತ್ರವಾದ ಜಾಗ ಅಂತ ದೇವ್ರಿಗೆ ಮಾತ್ರ ಸ್ಥಾನ ಕೊಟ್ಟಿರ್ತೀವಲ್ವಾ, ಹಾಗೆ ಯಾರ್ಯಾರನೋ ಇಷ್ಟ ಬಂದಂಗೆ ಇಷ್ಟಪಡೋದು, ಆಮೇಲೆ ಏನೇನೋ ಕತೆ ಆಗಿ ಬ್ರೇಕಪ್ ಮಾಡ್ಕೊಳ್ಳೋದು, ಗೋಳಾಡೋದು, ಬಿಡೋದು, ಇನ್ನೊಬ್ಬನ ಮದ್ವೆ ಆಗೋದು, ಇಟ್ಸ್ ಓಕೆ ಅಂತ ಅಲ್ಲ. ಒಬ್ಬರನ್ನೇ ಇಷ್ಟಪಡ್ಬೇಕು, ಸರಿಯಾದವ್ರನ್ನ ಇಷ್ಟಪಡ್ಬೇಕು, ಅದು ಸರಿ ಸಮಯಕ್ಕೆ ಇಷ್ಟಪಡ್ಬೇಕು, ಪ್ರಬುದ್ಧತೆ ಬಂದ್ಮೇಲೆ ಇಷ್ಟಪಡ್ಬೇಕು. ಸ್ಕೂಲು ಕಾಲೇಜ್ ಟೈಮ್ ಲೈಫ್ ಇನ್ ಲವ್ಗಳು ತುಂಬಾ ಜನರ ಲೈಫಲ್ಲಿ ಕ್ಲಿಕ್ ಆಗಿಲ್ಲ. ನಾನು ಇಷ್ಟೆಲ್ಲ ಪುಂಕ್ತಾ ಇದ್ದೀನಿ, ಆದ್ರೆ ನಾನು ಲವ್ ಮ್ಯಾರೇಜ್ ಯಾವಾಗ 27ನೇ ವಯಸ್ಸಿಗೆ ನಾವು ಮದ್ವೆ ಆಗಿದ್ದು, ಬಹಳ ಪ್ರಬುದ್ಧತೆಯಿಂದ 6-7 ವರ್ಷ ನೋಡಿದ ಹುಡುಗ. ನನ್ ಮದ್ವೆ ಇನ್ನೇನ್ ಬೇರೆಯವ್ರ ಜೊತೆ ಫಿಕ್ಸ್ ಆಗ್ತಿದೆ ಅಂದಾಗ ಕೊನೆ ಮೂಮೆಂಟ್ ಅಲ್ಲಿ ಅಣ್ಣಂಗೆ ರಿಯಲೈಸ್ ಆಗಿರೋದು. ನಮ್ಮಣ್ಣಂಗೆ, ನಿಮ್ಮಣ್ಣಂಗೆ ನನ್ ಗಂಡ ರೇಗಿಸ್ತಿರ್ತಾರೆ, ಅಣ್ಣ ಅಂತಾಗ್ಲೇ ಹೇಳಿದ್ರೆ ಒಳ್ಳೇದಾಗಿರತ್. ನಿಮ್ ದಾಂಪತ್ಯ ಜೀವನ ಹೆಂಗಿದೆ ಅದನ್ನೇ ಕೇಳಕ್ ಬರ್ತದೆ. ಸೂಪರ್ ಕೂಲ್ ಕ್ಯಾಪ್ಟನ್ ನಮ್ಮ ಯಜಮಾನ್ರು. ಕೂಲ್ ಕ್ಯಾಪ್ಟನ್. ಕ್ಯಾಪ್ಟನ್ ನನ್ನ ಜೀವನ ಯಜಮಾನ್ರ ಕ್ಯಾಪ್ಟನ್ ನೀವೇ, ಅವ್ರನ್ನ ಕೇಳಿದ್ರೆ ಇಲ್ಲ ನೀವ್ ಯಜಮಾನ್ರು ಅಂತಾರೆ. ಒಬ್ರಿಗೊಬ್ರು ಕ್ಯಾಪ್ಟನ್ಸ್ ಇಬ್ರಿಗೂನು. ಏನಾಗತ್ತೆ ಅಂತ ಹೇಳಿದ್ರೆ, ನೋಡಕ್ ಇನ್ನೂ ತುಂಬಾ ಯಂಗ್ ಆಗಿದ್ದಾರೆ, ನಂಗಿನ್ 6 ವರ್ಷ ದೊಡ್ಡವ್ರು. ಆದ್ರೂ ಗಂಡ್ ಮಕ್ಳು ಗೊತ್ತಲ್ವಾ, ಯಾವಾಗ್ಲೂ ಒಂಥರ ಯಂಗ್ ಆಗಿ ಕಾಣಿಸ್ತಾರೆ ನನಗೆ. ಯಾರಾದ್ರೂ ಬಂದು ಅವ್ರ ಮುಂದೆ ಕೂತ್ಕೊಂಡು ಅವ್ರ ಹಾಡು ಹೇಳುವಾಗ, ಈಗ ಮದ್ವೆ ಸಮಾರಂಭ ಒಂದ್ ನಡೀತಾ ಇತ್ತು, ಅದ್ರಲ್ಲಿ ಒಂದಷ್ಟು ಜನ ಹುಡುಗಿರು ಇಂಪ್ರೆಸ್ ಆಗ್ಬಿಟ್ಟು ಮುಂದೆನೆ ಕೂತ್ಕೊಂಡು ಹಾಡ್ ಕೇಳ್ತಿದ್ರು. ನಾನು ಯಾವ್ದು ಹಾಡ್ ಹೇಳಿಸ್ತೀನಿ ಅಂದ್ರೆ ಯೂಶಲಿ ನಾನೇ ಡೆಡಿಕೇಟ್ ಮಾಡಿಸ್ಕೊಳ್ಳೋದು. ಆ ಪ್ರೋಗ್ರಾಮ್ ಅಲ್ಲಿ ಹಾಡ್ತಾ ನಾನೇ ಆಂಕರಿಂಗು ಮಾಡ್ತಿರ್ತೀನಿ ಅಲ್ವಾ, ಮ್ಯೂಸಿಕಲ್ ಪ್ರೋಗ್ರಾಮ್ ದೇಸಿ ಬೀಟ್ಸ್ ಅಲ್ಲಿ ಮುನಿಸುತ್ತರವೇ ಮುಗುದೇ ಆ ಸಾಂಗ್ ಇದೆಯಲ್ಲ ಅದು. ಆಮೇಲೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಈ ಸಾಂಗ್ಗಳನ್ನೆಲ್ಲ ನನ್ ಗಂಡನ ಕೈಯಲ್ಲಿ ಹಾಡ್ಸ್ಕೊಂಡು ನನಗೆ ನಾನೇ ಡೆಡಿಕೇಟ್ ಮಾಡ್ಕೊಳ್ಳೋದು. ಆ ಹುಡುಗಿರೆಲ್ಲ ಫುಲ್ ಒಂದು ಇವೆಂಟ್ ಅಲ್ಲಿ ನುಳ್ಳಿತಾ ಇದ್ರು, ಆದಿ ಹಾಡ್ತಿರೋದ್ ಕೇಳಿ. ಆಮೇಲೆ ಅನಿಸುತ್ತಿದೆ ಯಾಕೋ ಇಂದು ಸಾಂಗ್ ಎಲ್ಲ. ಈಗ ನಮಗೋಸ್ಕರ ಒಂದ್ ಕೆಲಸ ಮಾಡ್ತೀರಾ, ನಿಮ್ ಮನೆಯವ್ರಿಗೆ ಫೋನ್ ಮಾಡಿ ಸ್ಪೀಕರ್ ಅಲ್ಲಿ ಇಟ್ಟು ಆ ಹಾಡ್ನ ಕೇಳಿಸ್ಕೊಳ್ಳಿ. ಹಾಡಕ್ ಹೇಳ ನೋಡೋಣ. ಓಪನ್ ಆಗ್ತಿಲ್ಲ ಮೇಡಮ್ ಅವರ ಕೃಪೆ. ಎಷ್ಟು ವರ್ಷಗಳಾಗಿತ್ತ ಹಿಂಗ್ ಬಿಡಿಸಿ ನಾನು. ಹಲೋ ಆದಿ, ಏನ್ ಮಾಡ್ತಾ ಇದ್ದೆ?
ಹೇಳಮ್ಮ ಮಲಗಿದ್ವಿ. ನಾನು ಅಕ್ಷತಾಗೆ ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಯಜಮಾನ್ರು ಅದು ಮನೆ ರಿನೋವೇಟ್ ಮಾಡಿಸ್ತಿದ್ವಲ್ಲ, ಮೇಲಿಂದ ಟುಪಕ್ ಅಂದ್ಬಿದ್ದು ಕಾಲು ಫ್ರಾಕ್ಚರ್ ಆಗ್ಬಿಟ್ಟಿದೆ. ಹಾಗಾಗಿ ಫುಲ್ ರೆಸ್ಟ್ ಅಲ್ಲಿ ಇದಾರೆ, ಓಡಾಡಕ್ಕೆ ಆಗ್ತಿಲ್ಲ ಈಗ. ಇಲ್ದಿದ್ರೆ ಅವ್ರು ಅಫ್ಕೋರ್ಸ್ ನನ್ನ ಜೊತೆ ಇರೋರು ಇವಾಗ. ನಾ ಎಲ್ಲೋದ್ರು ಯಜಮಾನ್ರು ಬಿಟ್ಟು ಓಡಾಡಲ್ಲ. ಅದಿ ರೆಕಾರ್ಡಿಂಗ್ ಅಲ್ಲಿದೆ, ಒಂದು ಯಾವ್ದಾದ್ರು ಸಾಂಗ್ ನನಗೆ ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡೋದು? ಯಾವ್ದು? ನಿನ್ನ ಪ್ರೇಮದ ಪ್ರಿಯ. ಲವ್ಲಿ, ಹಾಡ್ಬೋದಾ? ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಾನು ಹಿಂದೆಯಿಂದ ಒಂದು ಹಗ್ ಮಾಡ್ಲಾ? ಏನಮ್ಮ? ಏನಿಲ್ಲ. ನಿಮ್ಮ ಮನೆಯವ್ರಿಗೆ ನಾನು ಮುದ್ದು ಮಾಡ್ತಾ ಇದ್ದೀನಿ. ಸೋ ಸ್ವೀಟ್ ಅಕ್ಕ ನೀವು, ಸೋ ಸ್ವೀಟ್, ಸೋ ಎಮೋಷನಲ್, ಸೋ ರಿಯಲ್, ಸೋ ಯೂನಿಕ್, ಟ್ಯಾಲೆಂಟೆಡ್. ಏನ್ ಹೇಳಿ ಏನ್ ಗೊತ್ತಾ, ನನ್ ಮದ್ವೆಗ್ ಮುಂಚೆ ಈಗ ಚಿಕ್ಕಂದಿಂದ ತುಂಬಾ ಅಪ್ಪ ಜೋರ್ ಇದ್ರಲ್ವಾ, ಅದಕ್ಕೆಪ್ಪ ಮದ್ವೆನೇ ಆಗ್ಬಾರ್ದು ಅಂತ ಒಂಥರ ಪುರುಷ ದ್ವೇಷಿ ತರ ಇದ್ದಿತ್ತು. ನನ್ಗೆ ಯಾರಾದ್ರೂ ಹಿಂಗ್ ಮುಟ್ಟು ಮಾತಾಡ್ಸೋರು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಆದಿ ಯಾವಾಗ ನನ್ನ ಅಕ್ಕ ಸನ್ಯಾಸ ತಗೊಂಡ್ಲಲ್ಲ, ಅದು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಆಘಾತ. ಅಲ್ಲಿವರೆಗೂ ಏನ್ ಲೇಡಿ ರ್ಯಾಂಬೋ ತರ ನನ್ನ ಲೈಫಲ್ಲಿ ಫುಲ್ಲು ನಗ್ನಾಗ್ತಾ ಇರ್ತಿದ್ದೆ, ಖುಷಿಯಾಗಿರ್ತಿದ್ದೆ, ತುಂಬಾ ತಮಾಷೆ ಮಾಡ್ತಿದ್ದೆ, ತರ್ಲೆ ತರ ಇರ್ತಿದ್ದೆ. ಅಕ್ಕ ಹೋಗಿದ್ದು ಅವಳು ಹಂಗೆ ಆಲ್ ಆಫ್ ಎ ಸಡನ್, ಅವಳಿಗೆ ತುಂಬಾ ಚಿಕ್ಕ ವಯಸ್ಸಿಂದಲೇ ಅವಳು ಹೇಳೋಳು ನಾನು ಹೋಗ್ತೀನಿ ಅಂತ. ತಮಾಷೆಗೆ ಹೇಳ್ತಾಳೆ ಅನ್ಕೊಂಡೆ, ಅವಳಷ್ಟು ಗಟ್ಟಿ ನಿರ್ಧಾರ ಮಾಡಿದಾಳೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅದೇನಾಯ್ತಂತೆ ಗೊತ್ತಿಲ್ಲ. ನನ್ಗಿರೋದೇ ತುಂಬಾ ಕ್ಲೋಸ್ ಸರ್ಕಲ್, ಒಂದು ತುಂಬಾ ಕಮ್ಮಿ ಜನ ನನ್ನ ಫ್ರೆಂಡ್ಸು. ಶಿಲ್ಪಾ, ಶ್ವೇತಾ ಅಂತ. ಶ್ವೇತಂಗೆ ಆಗಷ್ಟೇ ಮದ್ವೆ ಆಗಿತ್ತು. ಅವಳು ಸ್ವಲ್ಪ ಅವಳ ಲೈಫಲ್ಲಿ ಬ್ಯುಸಿ ಆಗ್ಬಿಟ್ಲು. ಶಿಲ್ಪಾನೂ ಗೊತ್ತಿಲ್ಲ, ಅವಳು PhD ಮಾಡ್ತಿದ್ಲು, ಅವಳು ಆ ಕಡೆ ಬ್ಯುಸಿ ಆಗ್ಬಿಟ್ಲು. ನನಗೆ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗೋಯ್ತು. ಅಂದರೆ ನಮ್ಮ ರಿಲೇಟಿವ್ಸ್ಗೆಲ್ಲ ಹೆಂಗೆ ಅನ್ಸ್ತಂದ್ರೆ, ನನಗೆ ಅಮ್ಮನಿಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿ ಅವರು ಅಷ್ಟೊಂದು ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿ, ನಮ್ಮ ಮನೆಗೆ ಬಂದು ಸಾಂತ್ವನ ಮಾಡೋದಾಗಲಿ ಹಂಗೆ ಮಾಡಲಿಲ್ಲ. ಆದಿ ಒಬ್ಬನೇ ಪ್ರತಿದಿನ, ನಾನಾಗಲೇ ಕಸ್ತೂರಿನ ಝೀ ಹೊಟ್ಟೋಗಿದ್ದೆ, ಆದಿ ಕಸ್ತೂರಿನಲ್ಲೇ ಇದ್ದ. ಆದಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಪ್ರತಿದಿನ ಎಕ್ಸಾಕ್ಟ್ 9:30ಗೆ ಫೋನ್ ಮಾಡೋನು, 10ವರೆಗೂ ಮಾತಾಡೋನು. ಬರೀ ದುಃಖದ್ದಲ್ಲ, ಏನೇನೋ ತಮಾಷೆ ಮಾಡೋದು, ತರಲೆ ಮಾಡೋದು. ಅದು ನನಗೊಂಥರ ಇಂಪ್ರೆಷನ್. ಓಕೆ, ಗ್ರೇಟ್ ಅಲ್ವಾ ಈ ಹುಡುಗ, ಒಳ್ಳೆಯವನು. ಮತ್ತು ಅವ್ನು ಲಿಮಿಟ್ಸ್ ಕ್ರಾಸ್ ಮಾಡ್ತಿರ್ಲಿಲ್ಲ, ತುಂಬ ಡೀಸೆಂಟ್ ಹುಡುಗ. ನಾನು ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಫಿಕ್ಸ್ ಅಂದರೆ ನಮ್ಮ ಮನೆಯವ್ರು ಹೋಗಿ ಅವ್ರ ಮನೆ ಮಾತುಕತೆ ನಡೆಸ್ಬೇಕು, ನೀನು ಫೈನಲ್ ಮಾತುಕತೆ ಅನ್ನೋ ಥರ. ಆಗ ಯಜಮಾನ್ರಿಗೆ ಜ್ಞಾನೋದಯ ಆಗಿ ಬಂದು ಕೇಳಿದ್ರು, ನಾನು ಸತ್ತೋಗ್ಬಿಡ್ತೀನಿ ನಾನು ಒಪ್ಕೊಂಡ್ಲಿಲ್ಲ ಅಂದರೆ ಅಂತ. ನೀವೊಂದು ಹೊಡೆದು ಫಿಲ್ಮ್ ಸ್ಟೈಲ್ ಅಲ್ಲಿ ನನಗೂ ಇಷ್ಟ ಹಾಕೋಣ, ಮೊದ್ಲು ಯಾಕೆ ಹೇಳಲಿಲ್ಲ ಅಂತ. ಅಲ್ಲ, ನಾನು ತುಂಬಾ ಬೇಜಾರಾಗಿದ್ದೇನ್ ಗೊತ್ತಾ, ಆಕ್ಚುಲಿ ನನ್ಗೆ ಯಾವ್ಯಾವ ಹುಡುಗಂದು ಇದು ಬರ್ತಿತ್ತು, ಬಯೋಡೇಟಾ ಬಂದಿದ್ದೆಲ್ಲ ಅವನಿಗೆ ಕಳಿಸ್ತಾ ಇದ್ದೆ ನಾನು. ನೋಡೋ ಈ ಹುಡ್ಗ ನೋಡೋ, ಇದು ಹಿಂಗಂತೆ ಅದು ಹಂಗಂತೆ ಅಂತೆಲ್ಲ ಹೇಳಿ. ನಾನು ಎಂತ ಕ್ರೇಜಿ ವಿಮೆನ್ ಅಂದ್ರೆ ಎಲ್ರು ಅಂತಿರ್ತ, ಯಪ್ಪ ದಿವ್ಯಾ ಏನೇ ನಿನ್ ಕ್ಯಾರೆಕ್ಟರ್ ಅಂತ. ಆಮೇಲೆ ನಾ ಹುಡುಗನ ಹತ್ರ ಮಾತಾಡಿಲ್ಲ. ಪಾಪ ಅವ್ರು ಬಂದಾಗೆ ಕೇಳಿದ್ರು, ನಮ್ಗೆ ತುಂಬಾ ಇಷ್ಟ ಆಯ್ತು ಹುಡುಗಿ, ಇಲ್ಲ ಅವೆಲ್ಲ ಏನೂ ಇಲ್ಲ, ಹಂಗೆಲ್ಲ ಏನಿಲ್ಲ ಅಂತ ಹೇಳಿದೆ. ನನಗೆ ಒಂದು ಇರಿಟೇಟ್ ಆಗ್ತಾ ಇದ್ದಿದ್ದು ಏನಂದ್ರೆ, ಬೇರೆಯವರೆಲ್ಲ ಯಾರೆಲ್ಲ ಬಂದಿದ್ರು ಅವರೆಲ್ಲ ಮನೆ ನೋಡೋದು ಯಾರ ಹೆಸರಲ್ಲಿದೆ, ಅಪ್ಪ ಮಗಳು ಮಾತಾಡ್ತಾ ಇಲ್ಲ, ಆಸ್ತಿ ಯಾರ ಹೆಸ್ರಿಗೆ ಬರುತ್ತೋ ಇಲ್ವೋ. ನಮ್ಮಪ್ಪ ನಾನು ಆಂಕರಿಂಗ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಸಿಟ್ಟು ಮಾಡಿ ಮನೆ ಮೇಲೋಗಿದ್ದು. ಆಮೇಲೆ ಏನ್ ಕೈ ಕಾಲು ಹಿಡಿದ್ರು ಬರ್ಲಿಲ್ಲ ಸುಮಾರು ವರ್ಷ. ಅವರೇ ಹೇಳಿದ್ರಂತೆ, ನಾನು 60ರ ನಂತರ ನಾನು ಸಂಸಾರದಲ್ಲಿ ಇರಲ್ಲ, ಜೊತೆಗಿರಲ್ಲ ಅಂತ ಹೇಳಿದ್ರು ಯಾವಾಗೋ ಹಿಂದೆ. ಅದು ಹಂಗೆ ಆಡಿದ್ರು ಅವ್ರು. ಬಟ್ ಅಪ್ಪನ ಕಾರ್ಯಕ್ರಮ ಇದ್ದಾಗ, ಅಪ್ಪ ವೇದಿಕೆ ಮೇಲೆ ಅತಿಥಿಯಾಗಿ ಬಂದಾಗೆಲ್ಲ ನೀವು ಹೋಸ್ಟ್ ಮಾಡಿಲ್ವಾ?
ಹಂಗೆ ಪ್ಯಾಚಪ್ ಆಗಿದ್ದು ಒಂದು ಅಚ್ಚಾ. ಮಾಸ್ತಮ್ಮ ದೇವಿ ದೇವಸ್ಥಾನದ್ದು ಜೀರ್ಣೋದ್ಧಾರ ಇವರೇ ಮಾಡಿಸಿ ಇವ್ರದೇ ಮ್ಯೂಸಿಕ್ ಇವೆಂಟ್ ಹೋದೆ. ನಂದೇ ನಿರೂಪಣೆ, ನಮ್ ನಿರ್ಮಲಾನಂದನಾಥ್ ಸ್ವಾಮೀಜಿ ಅವ್ರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ನನಗ್ ಗೊತ್ತಿಲ್ದೇನೆ ಹೋಗಿದ್ದೆ, ಕಾಲಿಗೆ ಡೈ ಹೊಡ್ದೆ. ಅಪ್ಪನ್ಗೆ ನಮಸ್ಕಾರ ಮಾಡ್ಕೊಂಡು ಹೋದೆ, ಅಪ್ಪ ಕರ್ಕೋದ್ರು. ಅವತ್ತಿನ ಪ್ಯಾಚಪ್. ವಾರೆ ವಾ. ಹಾಗೆ ನೀವು ಒಂದ್ ಮಾತು ಹೇಳಿದ್ರಿ, ಯಾರೋ ಈಗ ಹೇಳಿದ್ದು ಜನಪದ ಗೀತೆಯಲ್ಲಿ ದುಡ್ಡಿಲ್ಲ ಅಂತ ನಿರೂಪಣೆಗೆ ಬ್ಯಾಕ್ ಟು ಬ್ಯಾಕ್ ದುಡ್ಡು ಮಾಡಕ್ ಬಂದಿದ್ಯಾ ಅಂತ. ಹೌದಾ? ಹಾಡಲ್ಲಿ ದುಡ್ಡಿಲ್ವಾ, ನಿರೂಪಣೆಯಲ್ಲಿ ದುಡ್ಡಿದ್ಯಾ ಅಕ್ಕ? ನೋಡ್ಮ, ಒಂದು ನಾ ಹೇಳ್ತೀನಿ ಅಕ್ಷತಾ, ಇದು ಒಂದು ನೋನ್ ಫ್ಯಾಕ್ಟ್. ಈಗ ನಿರೂಪಣೆಯಲ್ಲಿ ನಾನು ನಂದೇ ಆದ ಛಾಪನ್ನ ಮೂಡಿಸ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ನನ್ಗೆ ಬೇಕೋ ಬೇಡವೋ, ಒಟ್ನಲ್ಲಿ ಕೆಲವೊಬ್ಬರನ್ನ ಹೊಗಳುವಾಗ ಹೃದಯದಿಂದ ಹೊಗಳ್ತೀನಿ. ಕೆಲವೊಮ್ಮೆ ಅದು ನನ್ನ ಕಾಯಕ, ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಹೊಗಳ್ಬೇಕಾಗತ್ತೆ. ಆದ್ರೆ ಅದು ಪಾಪ ನಿರೂಪಣೆ ಅನ್ನೋ ಕ್ಷೇತ್ರ ನನ್ನನ್ನು ಬಹಳ ಸಮೃದ್ಧಿಯಿಂದ ಇಟ್ಟಿದೆ, ಚೆನ್ನಾಗಿ ನಡ್ಸ್ಕೊಳ್ತಾರೆ. ಆದ್ರೆ ಗಾಯನ ಅನ್ನೋದು ನನಗೆ ಹೃದಯ ತುಂಬಿಸುತ್ತೆ, ಇದು ಹೊಟ್ಟೆ ತುಂಬಿಸ್ತಾ ಇದೆ ನಿರೂಪಣೆ ಅನ್ನೋದು. ಜನಗಳ ಚಪ್ಪಾಳೆ ಕೇಳಿದಾಗ ಕಣ್ ತುಂಬಿ ಬರುತ್ತೆ. ಈ ಮೂರು ಬೇಕು ನಮ್ಗೆ. ಆಕ್ಚುಲಿ ನಿರೂಪಣಾ ಕ್ಷೇತ್ರದಲ್ಲಿ ಇರೋಷ್ಟು ದುಡ್ಡು ಗಾಯನ ಕ್ಷೇತ್ರಕ್ಕೆ ಇಲ್ಲ. ನಾವಲ್ಲಿ ಪೂರ್ತಿ ಜನನ್ ಕರ್ಕೊಂಡು ಹೋಗ್ಬೇಕು. ತುಂಬಾ ಜನಕ್ಕೆ ಅನ್ಸ್ಬೋದು, ಏನು ಸಂಗೀತ ತಂಡ ಇದೆ, ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಎಷ್ಟೋ ಸಮಯದಲ್ಲಿ ಕೈ ಎತ್ಬಿಡ್ತಾರೆ ಕೆಲವರು ಕರೆಸ್ದವ್ರು. ನಾವ್ ಅದಕ್ಕೆ ತುಂಬಾ ಇವೆಂಟ್ಗಳು ಒಪ್ಕೊಳ್ಳಲ್ಲ. ಜೆನ್ಯೂನ್ ವ್ಯಕ್ತಿ ದುಡ್ಡು ಕೊಡ್ತಾರೆ. ಒಂದು ಕಾರ್ಯಕ್ರಮ ಲಕ್ಷಾಂತರ ರೂಪಾಯಿ ನಮ್ಗೆ ಲಾಸ್ ಆಯ್ತು. ತುಂಬಾ ದೊಡ್ಡ ದೊಡ್ಡ ಗಾಯಕರನ್ನೇ ಕರ್ಕೊಂಡು ಹೋಗಿದ್ವಿ. ಮಳೆ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಗಾಯಕರಿಗೆ ಪಾಪ ಡೇಟ್ ಮಿಸ್ ಆಗತ್ತೆ. ಅಂದ್ರೆ ಅವರು ನಮ್ಗೋಸ್ಕರ ಅಂತ ಬಂದಿದ್ದಾರೆ ಅಂದ್ರೆ ನೀವು ಪೇ ಮಾಡ್ಲೇಬೇಕು. ಆ ತರ ತುಂಬಾ ಲಾಸ್ ಆಗತ್ತೆ. ಹಂಗಾಗಿ ನಾನ್ ಸ್ವಲ್ಪ ಹಟ್ಕೆ. ಪೇ ಮಾಡಲ್ಲ, ಕಳ್ಸ್ಬಿಡ್ತಾರೆ, ಕ್ಯಾನ್ಸಲ್. ಪೇ ಮಾಡ್ಲಿಲ್ಲ. ಲಕ್ಷಾಂತರ ರೂಪಾಯಿ ನಮ್ ತಲೆ ಬಂತು ಅವತ್ತೇ ಡಿಸೈಡ್ ಮಾಡಿದ್ವಿ ಅಯ್ಯೋ ಅಂತ. ಆಮೇಲೆ ಇನ್ನೊಂದ್ಸರಿ ಎಲ್ಲರೂ ಹಂಗ್ ಮಾಡಲ್ಲ. ಒಬ್ಬಾತ, ಹೆಸರು ಬೇಡ, ಅವ್ರು ಇದಾರೋ ಇಲ್ವೋ ಈಗ ಗೊತ್ತಿಲ್ಲ, ಅವಾಗ್ಲೇ ವಯಸ್ಸಾಗಿತ್ತು. ನಂದು ಇದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ನಾವು ಪ್ರಾರಂಭದ ದಿನಗಳಲ್ಲಿ ದೇಸಿ ಬೀಟ್ಸ್ ಅಂತ ಹೆಸರಿಟ್ಕೊಂಡು ಮಾಡುವಾಗ ಆನೇಕಲ್ದೊಂದು ಕಾರ್ಯಕ್ರಮ 1 ತಿಂಗಳ ಹಿಂದೆನೆ ಹೇಳಿ ಡೇಟ್ ಬ್ಲಾಕ್ ಮಾಡಿಸಿದೀನಿ. ಅವತ್ತು ಹಿಂದಿನ ದಿನಾನು ಫೋನ್ ಮಾಡಿ ನೆನಪಿಸಿದೀನಿ, ಅಂಕಲ್ ಹೀಗೆ ಕಾರ್ಯಕ್ರಮ ಬಂದ್ಬಿಡಿ ಅಂತ. ನೆಕ್ಸ್ಟ್ ಡೇ ಫೋನ್ ಸ್ವಿಚ್ ಆಫ್, 2 ಫೋನ್ ಸ್ವಿಚ್ ಆಫ್. ಹಿಂಗಾಗ್ಬಿಡ. ಕೀಬೋರ್ಡ್ ಪ್ಲೇಯರೇ ಬಂದಿಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ ಏನು? ಮದ್ವೆ ಕಾರ್ಯಕ್ರಮ ಬೇರೆ ಅದು. ನನಗೆ ಹೆಂಗಂದ್ರೆ ಅವತ್ತು ತುಂಬಾ ಬ್ಯುಸಿ ಡೇಟು, ಯಾರು ಸಿಗ್ತಾ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು ಯಾರು ಬರ್ತಾರೆ, ಹೊರಡೋಕ್ 2 ಅವರ್ ಮುಂಚೆ. ಕೊನೆಗೆ ಒಬ್ಬ ಹೊಸ ಕೀಬೋರ್ಡ್ ಪ್ಲೇಯರ್ ಹುಡುಗ, ಅವನಿಗೆ ಅವನು ಪಾಪ ಅವ್ನು ಅಷ್ಟು ಕೇಳಲಿಲ್ಲ, ಅವನಿಗೆ ಡಬಲ್ ಪೇಮೆಂಟ್ ಕೊಟ್ಟೆ ಅವತ್ತು ಪ್ರೋಗ್ರಾಮ್ ಆದ್ಮೇಲೆ. ಅವ್ನು ಇನ್ನೂ ಇನಿಷಿಯಲ್ ಡೇಸ್ ಅಲ್ಲಿ ಇದ್ದ ಹುಡುಗ. ಆದ್ರೂ ಅಂದ್ರೆ ಪಾಪ ಬಚಾವ್ ಮಾಡೋದಲ್ಲಪ್ಪ, ನಮ್ಮ ಮರ್ಯಾದೆ ಕಳ್ದಿದ್ದು ಅಂತ. ಆ ಥರ ಎಲ್ಲ ಆಗಿದ್ರಿಂದ ಸ್ವಲ್ಪ ನಾನು ವಿಮುಖಳಾದೆ. ಆದ್ರೆ ಪೂರ್ತಿ ಆಗಿಲ್ಲ. ಈಗ ನೋಡಿ, ಮಳವಳ್ಳಿನಲ್ಲಿ ಸುತ್ತೂರು ಶ್ರೀಗಳದ್ ಒಂದು ಕಾರ್ಯಕ್ರಮ ಜಯಂತಿ ಇದೆ, ನಮ್ದೇ ಟೀಮ್ ಪರ್ಫಾರ್ಮ್ ಮಾಡ್ತಾ ಇದೀವಿ. ಒಂದು ಅದ್ಭುತವಾದ ಕಾರ್ಯಕ್ರಮ. ಸೊ ಹಾಗೆ ಬಿಟ್ಟಿಲ್ಲ ಹಂಗಂತ. ಆದ್ರೆ ನೀವ್ ಹೇಳಿದ್ದು ನಿಜ, ಅದ್ರಲ್ಲಿ ಅಷ್ಟು ದುಡ್ಡಿಲ್ಲ. ಈಗ ನಾನು ಒಬ್ಳೆ ಹೋದ್ರೆ 1 man army ನಾವು ಮಾಡ್ಕೊಂಡು ಬರ್ತೀವಿ. ಆದ್ರೆ ಇಡೀ ತಂಡ ಕರ್ಕೊಂಡು ಹೋದ್ರೆ ನಮಗ್ ಸಿಗೋದು ಪೀನಟ್ಸ್, ತುಂಬಾ ಕಮ್ಮಿ ಪೇಮೆಂಟ್ ಸಿಗುತ್ತೆ. ನಾವು ಬೇರೆ ಗಾಯಕರ ತರ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ರೆ ಹೌದು ಸಿಗತ್ತೆ ಗಾಯನದಲ್ಲಿ. ಮತ್ತೆ ಇವಾಗ ತುಂಬಾ ಜನ ಇದಾರೆ ಗಾಯಕರು, ಹಾಡೋರು. ಆಮೇಲೆ ನಾನ್ ಇನ್ನೊಂದೇನ್ ಗೊತ್ತಾ, ಯಾರೋ ಒಬ್ರು ಬಂದ್ಬಿಟ್ಟದ್ ನಿರೂಪಣೆ ಆಗ್ಲಿ ಸಂಗೀತ ಆಗ್ಲಿ, ಯಾರೋ ಒಬ್ರನ್ನ ಅವ್ರು ಯಾರೋ ಫಿಕ್ಸ್ ಮಾಡಿದಾರಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ. ಅವ್ರಿಗೆ ಹೇಳಿದ್ವಿ, ಬಟ್ ಯಾಕೋ ಅನಿಸ್ತಿಲ್ಲ ಮೇಡಮ್, ನೀವು ಬನ್ನಿ. ಫಿಕ್ಸ್ ಮಾಡಿದ್ರಾ, ಅವ್ರಿಗೆ ಹೇಳಿದ್ರಾ, ಹೋಗಲ್ಲ. ಅದೇ ತರ ಭಾವನೆ ಎಲ್ರಿಗೂ ಇಲ್ವೇ? ನಾಳೆ ಇವೆಂಟ್ ಅಂದ್ರು ಇವತ್ತು ಫೋನ್ ಮಾಡಿ ಪ್ರೆಷರ್ ಹಾಕ್ಸಿ ಕೆಲವ್ರ ಕಡೆಯಿಂದ ಕ್ಯಾನ್ಸಲ್ ಮಾಡಿಸ್ತಾರೆ. ಕೆಲವೊಬ್ರು ತುಂಬಾ ಜನ ಇದಾರೆ ಹಾಗೆ. ನನಗಂತಾನೆ ಅಲ್ಲ, ತುಂಬಾ ಜನಕ್ಕಾಗತ್ತೆ. ನಾ ಹೇಳೋದೇನ್ ಗೊತ್ತಾ, ಕಿತ್ಕೊಂಡು ಬದುಕಬಾರ್ದು ಜೀವನದಲ್ಲಿ. ಇದು ಯಾವ್ದು ಶಾಶ್ವತ ಅಲ್ಲ. ಮತ್ತೆ ಕೆಲವ್ರು ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಗೆ ಯಾವ ಸಿಂಗರ್ ಪರಿಚಯ ಇದೆ, ಒಂಚೂರು ಕಳ್ಸಿ ಮೇಡಮ್, ನೀವೇ ಮ್ಯೂಸಿಕ್ ಇವೆಂಟ್ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ. ನಾನು ಇಷ್ಟು ವರ್ಷದಿಂದ ಈ ಒಬ್ನೇ ಹುಡುಗ ಮಾಡ್ತಿದ್ದ, ನಮ್ಗೆ ಸರಿ ಬೇಡ ನೀವ್ ಮಾಡಿ ಮೇಡಮ್. ನೀವ್ ಏನೂ ಅಲ್ಲದ ಸಮಯದಲ್ಲಿ ಯಾರೋ ಒಬ್ರು ಬಂದ್ ನಿಮ್ಗೆ ಕಮ್ಮಿ ದುಡ್ಡಲ್ಲಿ ಏನೋ ಮಾಡ್ಸಿದ್ರು. ಈಗ ನೀವು ಬೆಳೆದ್ಮೇಲೆ ಅವ್ರನ್ನ ಬಿಡಬಾರ್ದು ಸರ್, ನಾನು ನಿರೂಪಣೆ ಬಂದ್ ಮಾಡ್ಕೊಡ್ತೀನಿ, ಸಂಗೀತ ಅವರೇ ಮಾಡ್ಲಿ ಅಂತ ಸುಮಾರು ಕಡೆ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ. ಏನ್ ಗೊತ್ತಾ, ನಿಯತ್ತಿರ್ಬೇಕು ಲೈಫಲ್ಲಿ. ಆಮೇಲೆ ನಮ್ಮನ್ನ ಯಾರೋ ಒಬ್ರು ಇನ್ಯಾರಿಗೂ ಪರಿಚಯ ಮಾಡಿರ್ತಾರೆ, ಅದನ್ನ ದಾಟಿ ನಾನ್ ಮೇನ್ ಇವೆಂಟ್ ಅವ್ರನ್ನ ಮುಟ್ಟಕ್ ಹೋಗಲ್ಲ. ನಾವ್ ಯಾಕೆ, ನಾನು ಸತತ 22 ವರ್ಷದಿಂದ ಈಗವರೆಗೂ ಬ್ಯುಸಿ ಇದೀನಿ. ನೀವೇ ಎಷ್ಟು ದಿನದಿಂದ ನನಗೆ ಕರೀತಾ ಇದ್ದೀರಾ, ಬನ್ನಿ ಪಾಡ್ಕಾಸ್ಟ್. ಅಷ್ಟು ಡೇಟ್ಸ್ ಬ್ಲಾಕ್ ಇದೀನಿ. ಯಾಕೆ ಅಂದ್ರೆ, ಒಂದು
ಭಗವಂತನ ದಯೆ, ಇನ್ನೊಂದು ನಾವು ನಿಯತ್ತಿಂದ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು, ಬೇರೆಯವ್ರ ಅವಕಾಶ ನಾವು ಕಿತ್ಕೋಬಾರ್ದು. ಅದು ಯಾರೇ ಯಾವುದೇ ಫೀಲ್ಡ್ ಆಗಲಿ ನಾನು ಬೆಳೆದ್ಬಿಡ್ಬೇಕು, ನಾನು ಮಾಡ್ಬಿಡ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಅವಕಾಶನ ಕಸ್ಕೋಬಾರ್ದು. ಸೊ ನಿಮ್ಗೆ ನನ್ನ ಪರ್ಸನಲ್ ಕ್ವಶನ್ ಇದು, ಮೇನ್ ಸ್ಟ್ರೀಮಲ್ಲಿ ಇದ್ದೀರಾ, ನಿರೂಪಣೆ ನನ್ನ ಪ್ರಕಾರ ಮೇನ್ ಸ್ಟ್ರೀಮೇ, ಯಾವಾಗ್ಲೂ ಸ್ಟೈಲ್ ಚೇಂಜ್ ಆಗ್ತಿರುತ್ತೆ, ರಿಪೀಟ್ ಬಟ್ಟೆ ಹಾಕೋಂಗಿಲ್ಲ, ಇವೆಲ್ಲ ಇರುತ್ತೆ. ಈ ಮಧ್ಯದಲ್ಲಿ ಎಲ್ಲಾ ಕಾರ್ಯಕ್ರಮನ ಆರ್ಗನೈಸ್ ಮಾಡೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ, ರಾಜಕಾರಣಿಗಳೇ, ಬಿಸ್ನೆಸ್ ಮ್ಯಾನ್ಗಳೇ, ಇದೇ ತರದವ್ರು ಮಾಡೋದು. ನಿಮ್ಗೆ ಕೆಟ್ಟ ಅನುಭವಗಳಾಗಿದ್ಯಾ? ಮಾತಾಡೋದ್ಮೇಲೆ ಫೋನ್ ನಂಬರ್ ಕಾರ್ಯಕ್ರಮಕ್ಕೆ ಕರೆದ್ಬಿಟ್ಟು ಆಮೇಲೆ ಚಾಟ್ ಮಾಡೋದು, ಬೇರೆ ಡಿನ್ನರ್ ಕರೆಯೋದು, ಈ ತರದೆಲ್ಲ ಆಗಿದೆ? ಆಗತ್ತಪ್ಪ, ಆಗುತ್ತೆ. ಎಲ್ಲ ನಾನು ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಏನ್ ಗೊತ್ತಾ ನಾ ಹೇಳೋದು ಅಕ್ಷತಾ, ಆಮೇಲೆ ನೀವು ಹೋಗಿಲ್ಲ ಅಂತ ನಿಮ್ಮನ್ನ ಇನ್ನೊಂದು ಕಾರ್ಯಕ್ರಮಕ್ಕೆ ಕರೀದೇ ಇರ್ಬೋದು, ಅದೆಲ್ಲ ಆಗಿದ್ಯಾ? ತುಂಬಾ ಆಗಿದೆ. ಯಾರೋ ಒಬ್ಬ ವ್ಯಕ್ತಿ, ಹೆಸರು ಬೇಡ, ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದೊಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ, ಬೆಳಗಿಂದ ಸಂಜೆ ಕಾರ್ಯಕ್ರಮಕ್ಕೆ ಹೇಳಿದ್ರು, ನಾನು ಇಷ್ಟು ಅಂತ ದುಡ್ಡು ಎಲ್ಲ ಮಾತಾಡಿದ್ದೆ. ಕಾರ್ಯಕ್ರಮ ಮುಗಿದಾಗ ಬನ್ನಿ ಪೇಮೆಂಟ್ ಕೊಡ್ತೀನಿ ಅಂತ ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡು ಹೋದ್ರು. ನಾನೊಂಥರ ಫೈರ್ ಇದ್ದ ಹಾಗೆ, ಇವಾಗ ನಾನು ಎಮೋಷನಲ್ ಆಗ್ಬಿಡ್ತೀನಿ ಬಹಳ ಬೇಗ. ಅದು ಅಪ್ಪ ತೀರ್ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗಿದ್ದೀನಿ. ಆದ್ರೆ ಎಮೋಷನಲ್ ಇರೋರು ಫೈರ್ ಅಂತ ಅಲ್ಲ, ನಿಜವಾದ ಎಮೋಷನಲ್ ಇರೋರೇ ಫೈರ್. ಏನ್ ಮಾಡಿದ್ರು ಅಂದ್ರೆ ಅವರು ನನ್ ಕೆನ್ನೆ ಮುಟ್ಟಕ್ ಬಂದ್ರು ಪೇಮೆಂಟ್ ಕೊಡುವಾಗ. ನಾಂದೆ ಹೆಲೋ ಏನೋ ಸ್ಟೇಜ್ ಮೇಲೆ ನಾ ಇವಾಗ ಮಾತಾಡ್ತೀನಿ ಅನ್ಕೋಬೇಡ ಗುರು, ಕಪ್ಪಾಳ ಕೊಡ್ದು ಬಿಡ್ತೀನಿ ಅಂದೆ. ಬಾಯಿ ಮುಚ್ಕೊಂಡು ಪೇಮೆಂಟ್ ಎಷ್ಟಿದೆ ಅಷ್ಟು ಕೊಡೋದ್ ಕಲ್ತ್ಕೋ. ಏನು ಹುಡುಗಿರೆಲ್ಲ 3 ಬಿಟ್ಟು ಬಂದಿರ್ತಾರೆ ಅನ್ಕೊಂಡಿದ್ಯಾ? ಅದು ಬರೀ ನಮ್ ಫೀಲ್ಡ್ ಅಲ್ಲಿ ಅಂತಾನೆ ಅಲ್ಲ. ಆಮೇಲೆ ಏನ್ ಗೊತ್ತಾ, ಅವಕಾಶಗಳಿಗೆ ಹಪ್ಸೋರು ಅಡ್ಜಸ್ಟ್ ಮಾಡ್ಕೋತಾರೆ. ನಾನು ಈ ಫೀಲ್ಡ್ ಅಲ್ಲೇ ಇರ್ಬೇಕು, ನಾನು ಇಲ್ಲೇ ಇರ್ಬೇಕು ಅಂತ. ಡೇ 1 ಇಂದ ಕಸ್ತೂರಿಯಿಂದಲೂ ಕೂಡ ನಾನು ಹೀಗೆ, ಯಾರು ನನ್ನ ತಂಟೆಗೆ ತಕರಾರು. ಒಂದು ನಮ್ಮ ಅಪ್ಪನ ಭಯ, ಇನ್ನೊಂದು ನಮಗೂ ಮಾನಸಿಕವಾಗಿ ಕೆಲವ್ರು ಕಿರುಕುಳ ಕೊಟ್ಟಿರೋದಿದೆ. ಆದರೆ ನಾನು ಅದರಿಂದ ನನಗೆ ಅವಮಾನ ಮಾಡಿ ಕೂತ್ಕೊಂಡು ನಾನು ನಿರೂಪಣೆ ಅರ್ಧ ಮಾಡಿದ್ದನ್ನು ಎಬ್ಬಿಸಿದ್ದು ಒಬ್ಬ ಮನುಷ್ಯ ಇದ್ದಾನೆ ಪ್ರಾರಂಭದ ದಿನಗಳಲ್ಲಿ. ಅವನು ಎಲ್ಲೂ ಇಲ್ಲ ಇವಾಗ. ನಾನು ಅವನ್ಗೆ ಫ್ಲರ್ಟ್ ಮಾಡಿದ್ದಕ್ಕೆ ನಾನು ಒಪ್ಕೊಂಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಹೋಗ್ಬಿಟ್ಟು, ಇವಳು ಬೇರೆಯವ್ರು ಯಾರಾದ್ರೂ ಶೋ ಕೊಡಕ್ ಬಂದ್ರೆ ನನ್ಗೆ ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ಇವಳು ಪಬ್ಗೆ ಹೋಗ್ತಾಳೆ, ತುಂಬಾ ಕುಡುಕಿ. ನಮ್ಮ ಹೆಡ್ ಹೋಗಿ ಕೇಳಿದ್ರಂತೆ, ಅಲ್ಲ ರೀ ಅವಳಿಗೆ ಹೋಗ್ಬಿಟ್ಟು ಯಾವ್ದೋ ಪ್ರೋಗ್ರಾಮ್ ಕೊಟ್ಟಿದ್ದೀರಾ ನೀವು, ಅವಳು ಎಷ್ಟ್ ಚೆನ್ನಾಗಿ 1000 ಜನ ಇರೋ ಇವೆಂಟ್ ಅನ್ನ ನಿರೂಪಣೆ ಮಾಡಿದ್ಲು, ಹೋಗಿ ಬರೀ ಕೃಷಿದ್ ಕೊಟ್ಟಿದ್ದೀರಾ ಕಾರ್ಯಕ್ರಮ, ಅವಳಿಗೆ ಒಳ್ಳೆ ಪ್ರೋಗ್ರಾಮ್ ಕೊಡೋದಲ್ವಾ, ಅವಳು ಎಷ್ಟ್ ಚೆನ್ನಾಗಿದೆ ಅವಳದ್ ಭಾಷೆ ಅಂತ ಹೋಗಿ ನಮ್ ಹೆಡ್ ಕೇಳಿದ್ರಂತೆ. ಅದಕ್ಕೆ ಆ ಪುಣ್ಯಾತ್ಮ ಒಬ್ಬ ಯಾರೋ, ಅವನ ಹೆಸರು ಬೇಡ, ಯಾವ ಚಾನಲ್ನು ಬೇಡ, ನನ್ ಶ್ರೀಶಂಕರ ಚಾನಲ್ ನಿರೂಪಣೆ ಮಾಡಿದಾಗ ನಮ್ ಹೆಡ್ ಬಂದ್ ನೋಡಿ ಹೇಳಿರೋದು. ಆ ಪುಣ್ಯಾತ್ಮ ಹೇಳಿದ್ದಂತ ಈ ತರ, ಅವಳ್ದು ಕ್ಯಾರೆಕ್ಟರ್ ಸರಿ ಇಲ್ಲ. ಯಾಕೆ? ನಿನಗ್ ಸೆಟ್ ಆಗ್ಲಿಲ್ಲ ಅಂದ್ರೆ ಕ್ಯಾರೆಕ್ಟರ್ ಸರಿ ಇಲ್ಲ. ಇದು ನಮ್ದು ಅಷ್ಟೇ ಅಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಇದೆ ಕತೆನೆ. ನೀವು ಏನಾದ್ರೂ ಯಾರಿಗಾದ್ರೂ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಇದ್ದಿದ್ದೆ. ಹಾಗಂತ ಅವಕಾಶ ಇಲ್ಲ ಅಂದ್ರೂ ಹೆಣ್ಮಕ್ಳು ಬದುಕೊಂಡ್ಬಿಡ್ತಾರೆ. ಏನೇನೋ ಮಾಡಿ ಅಡ್ಗೆ ಮನೇಲಿ ಉಪ್ಪಿನಕಾಯಿ ಹಪ್ಪಳ ಮಾಡಿದ್ರು ಬದುಕ್ತಾರೆ. ಹೆಣ್ಮಕ್ಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತೇಜೋವಧೆ ಮಾಡಿದ್ರೆ ಅವಳು ಮಾನಸಿಕವಾಗಿ ಕುಗ್ತಾಳೆ ಅನ್ನೋದು ಒಂದು ಅಸ್ತ್ರ ಇವ್ರಿಗೆ. ಅದು ನನ್ನ ಬ್ರಹ್ಮಾಂಡ ಹಾಗೆ ನನ್ನನ್ನು ಸೆಲೆಕ್ಟ್ ಮಾಡಿದಾಗ್ಲೂ ಅಷ್ಟೇ ಹೋಗಿ ಅವ್ರಿಗೂ ಹೇಳಿದ್ದಾರೆ. ಬಟ್ ನಿಜ, ನಾನು ಲೈಫ್ ಇರೋವರೆಗೂ ಬ್ರಹ್ಮಾಂಡ ಗುರುಜಿನ್ ತುಂಬಾ ಜನ ಹಾಗೆ ಹೀಗೆ ಅಂತೇನೋ ಟ್ರೋಲ್ ಗೀಲೆಲ್ಲ ಮಾಡ್ಬೋದು, ಓಕೆ. ಬಟ್ ನನ್ನ ಜೀವನದಲ್ಲಿ ನನ್ಗೆ ಹೆಗ್ಡೆ ಸರ್ ಅಂತ ಒಬ್ರು ಮಾಧ್ಯಮದಲ್ಲಿ ಫಸ್ಟ್ ಅವಕಾಶ ಕೊಟ್ಟಿದ್ದು. ಬ್ರಹ್ಮಾಂಡ ಗುರುಗಳು ಒಂದು ಪಿಲ್ಲರ್ ತರ ನಿಂತ್ಕೊಂಡ್ರು. ಭುವನ್ ಶಾಸ್ತ್ರಿ ಅವರಾಗಿರ್ಬೋದು, ಎಲ್ಲರೂ, ನಮ್ ಮಂಜು ಅಂತ ಒಬ್ರು ಝೀನಲ್ಲಿ, ನಮ್ ಸುಕುಮಾರ್ ಸರ್ ಮನೆ ಮಗಳ ತರ ನೋಡ್ಕೊಂಡ್ಯಾರ ನನ್ಗೆ. ಎಲ್ಲರೂ ಕೂಡ, ವಿಷ್ಣು ಅಂತಾನು ಒಬ್ರು ಕಲರ್ಸ್ ಅಲ್ಲಿ ಇದಾರೆ ಅನ್ಸತ್ತ ಅವರು, ವಿಷ್ಣು. ಅವ್ರೆಲ್ಲರೂ ಅಷ್ಟೇ ಒಂಥರ. ಶ್ರೀನಿವಾಸ್ ಸರ್ ಅಂತ ಒಬ್ರು ಇದ್ದಾರೆ, ಅವ್ರು ಇವಾಗ ಮೀಡಿಯಾಲಿಲ್ಲ, ಅವ್ರದ್ದು ಬೇರೆ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಜೋಪಾನವಾಗಿ ನನಗೆ ಒಂಥರ ಹೋಮ್ಲಿ ಫೀಲ್ ಕೊಟ್ರು ನಂತರದಲ್ಲಿ. ಅಂದ್ರೆ ಯಾವುದೇ ಕಾರಣಕ್ಕೂ, ಮತ್ ನಾನು ಎಲ್ಲರಿಗೂ ರಾಖಿ ಕಟ್ತಿದ್ದೆ ಗೊತ್ತಾ. ನಮ್ಮ ಬ್ರಹ್ಮಾಂಡ ಗುರುಜಿ ನಂಗೆ ರಾಖಿ ಕಟ್ಟು ಅಂತ ಕಟ್ಸ್ಕೊಂಡಿದ್ರು. ರಾಖಿ ಕಟ್ಸ್ತಾರೆ ಎಲ್ಲಾ ನಮ್ ಡೈರೆಕ್ಟರ್ಗಳಿಗೂ ರಾಖಿ ಕಟ್ತಿದ್ದೆ. ನಾಟ್ ಬಿಕಾಸ್ ಅವ್ರು ನನ್ನ ಬಗ್ಗೆ ಏನೋ ಅನ್ಕೋತಾರೆ ಅಂತಲ್ಲ, ನನ್ಗೆ ಆ ತರ ಒಂದು ಸಹೋದರನ ಫೀಲ್ ಕೊಟ್ಟಿದ್ದಾರೆ ಎಲ್ಲರೂ. ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು. ನಂದು ಇವೆಂಟ್ ಮುಗೀತಾ ಅಷ್ಟೇ, ಮುಗಿಸು ಹೊರಡು. ನಾನು ಇನ್ಯಾರಿಗೂ ಆನ್ಸರ್ ಮಾಡೋದು, ಕಾಕ ಹಿಡಿಯೋದು, ಬಕೆಟ್ ಹಿಡಿಯೋದು ನನ್ನ ಲೈಫಲ್ಲಿ ಇಲ್ಲ.
ಬ್ರಹ್ಮಾಂಡ ಗುರುಜಿಗೂ ಹೋಗಿ ಹೇಳ್ದಂತೆ ತಗೋಬೇಡಿ ಅವಳ ಕ್ಯಾರೆಕ್ಟರ್ ಹಂಗೆ ಹಿಂಗೆ ಅಂತ. ಗುರುಜಿ ಏನ್ ಗೊತ್ತಾ, ಫಸ್ಟ್ ಜಾತಕ ತರಿಸಿ ನೋಡೋದು ಅವ್ರ ಜೊತೆಗೆ ಆಂಕರಿಗೆ ಕೂತ್ಕೋಬೇಕಾದ್ರೆ. ನನ್ಗಿನ್ನ ಮುಂಚೆ ಇದ್ದಿದ್ದು ಹುಡುಗಿಗೆ ಆಕ್ಸಿಡೆಂಟ್ ಆಗಿತ್ತು, ಹಂಗಾಗಿ ರೀಪ್ಲೇಸ್ಗೆ ಅಂತ ಕರೆದ್ರು. ನಾನೇ ಇಷ್ಟ ಆಯ್ತು. ಆಮೇಲೆ ಕಂಟಿನ್ಯೂ ಮಾಡಿದ್ರು. ನಾನು ಮತ್ತೆ ಆ ಹುಡುಗಿ ಅರ್ಧ ಮಾಡ್ತಿದ್ವಿ. ನಾನ್ ನೋಡ್ಬಿಟ್ಟು ಇವಳ್ದು ಚೆನ್ನಾಗಿದೆ ಜಾತಕ, ಮತ್ತೆ ಇವಳ ಕ್ಯಾರೆಕ್ಟರ್ ಚೆನ್ನಾಗಿದೆ, ಇವಳೇ ಇರ್ಲಿ ಅಂತ ಗುರುಗಳು. ಆಗೋಗ ಆ ವ್ಯಕ್ತಿನೂ ಮತ್ತೆ ಹೇಳಿದ್ರಂತೆ, ಇಲ್ಲ ಅವಳ್ದು ಇದು ಸರಿ ಇಲ್ಲ, ಸೇರ್ಸ್ಕೋಬೇಡಿ ಅಂತ. ಅವ್ರು ಅಂದ್ರಂತೆ, ನಂಗೆ ಅನ್ಸಲ್ವೇ ಅನ್ಬಿಟ್ಟು, ಅಯ್ಯೋ ನನ್ಗೇನಾಗ್ಬೇಕು, ಅವಳ ಜೀವನ ಅವಳು ನೀವು ಕನ್ನಡ ಚೆನ್ನಾಗಿ ಮಾತಾಡ್ತಾಳ, ಅವಳೇ ಇರ್ಲಿ ಅಂತ ಹೇಳಿದ್ರು. ಬ್ರಹ್ಮಾಂಡ ಕೊಡ್ತು ನೋಡಿ ನಂಗೊಂದು ಬ್ರೇಕ್. ಆಮೇಲೆ ನಾನು ತಿರುಗಿ ನೋಡಿಲ್ಲ. ಎಷ್ಟೋ ಸರಿ ನಾನು ಮುಖಕ್ಕೆ ಅಂದಿದ್ದೀನಿ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಹೇಳ್ಬಾರ್ದಿಲ್ಲಿ, ತುಂಬಾ ಜನಕ್ಕೆ ಹೇಳಿದ್ದೀನಿ ನಾನು. ನಾವು ಆ ಥರದವ್ರಲ್ಲ, ಆ ಥರ ಇರೋರ ಹತ್ರ ನಿಮ್ಗಳು ಬೇಳೆಗಳು ಬೇಯಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ಪಾಪ ಅನ್ಸತ್ತೆ ನೆನ್ಸ್ಕೊಂಡ್ರೆ. ಈಗ ಒಂದ್ ಕಾರ್ಯಕ್ರಮದ ನಿರೂಪಣೆಗೆ ಹೋದಾಗ ನಾವು ಅವ್ರ ಹಿಸ್ಟ್ರಿ ತಗೋತೀವಿ. ಈಗ ಯಾಕೆ, ಏನು, ನೀವು ನಡೆದು ಬಂದ ಹಾದಿ ಏನು ಅಂತ. ನಾನು ಹವಾಯಿ ಚಪ್ಪಲಿ ಮಟ್ಕೊಂಬಂದಿದ್ದೆ, ನಾನು ಹಿಂಗೆ ಹಂಗೆ ಅಂತೆಲ್ಲ ಹೇಳ್ಬಿಟ್ಟು ಆ ವ್ಯಕ್ತಿ ವೇದಿಕೆಯಲ್ಲಿ ಹಿಂಗ್ ಬಂದು ಹೆಗ್ಲ ಮೇಲೆ ಕೈ ಹಾಕಕ್ಕೇನೋ ಬರೋ ತರ ಬಂದ್ರು. ಮೈಕಲ್ಲಿ ಹೇಳಿದೀನಿ ಕೈಯೇ ಅಂತ ಜೋರಾಗಿ ಹೆದ್ರಕೊಂಡ್ರು. ಅವರು ಬೇಕಂತ ಮಾಡ್ಲಿಲ್ಲ, ಬಟ್ ಬಿಹೇವಿಯರ್ ಸರಿ ಇರ್ಬೇಕಲ್ವಾ. ನನಗೆ ಯಾರ್ಯಾರೋ ಬರೋದು. ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಅದೊಂದು ನೆನ್ಪಿಟ್ಕೋಬೇಕು. ನಮ್ಮ ನಡತೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಕೋಟಿಗಳಲ್ಲಿ ಬದುಕಿದ್ರು ಪ್ರಯೋಜನ ಇಲ್ಲ. ಬೇರೆಯವ್ರಿಗೆ ಹೇಳ್ಕೊಳ್ಳೋದಲ್ಲ, ನಮ್ಮ ಆತ್ಮಕ್ಕೆ ನಾವು ಹೇಳ್ಕೋಬೇಕು. ನಾವು ಶೀಲವಂತರಾಗಿ ಬದುಕಬೇಕು, ಅದು ಬಹಳ ಅಮೂಲ್ಯ. ಅದಕ್ಕಿಂತ ಒಡವೆ ಮತ್ತೊಂದಿಲ್ಲ ಅನ್ನೋದು ನಾನು ಬಲವಾಗಿ ನಂಬ್ತೀನಿ. ಯಾರೋ ಮೊನ್ನೆ ನನಗೆ ರೇಗ್ಸ್ಬಿಟ್ಟು ನಮ್ಮ ಗ್ರೂಪಲ್ಲಿ ಹಾಕಿದ್ರು, ಡಮಾಲ್ ಡಿಮಿಲ್ ಡಕ್ಕ ದಿವ್ಯಾ ಅಲ್ಲೂರ್ ನಮ್ಮ ಅಕ್ಕ ಅಂತ. ನಾನಂದೆ, ಅಫ್ಕೋರ್ಸ್ ನಾನು ಎಲ್ರಿಗೂ ಅಕ್ಕ ತಂಗಿನೇ. ನನ್ ಗಂಡ ಬಿಟ್ಟು ಈ ಜಗತ್ತಲ್ಲಿ ಇರೋರೆಲ್ಲ ನನಗೆ ಅಪ್ಪನ ಸ್ಥಾನನೇ, ಮತ್ತೆ ಅಣ್ಣ ತಮ್ಮಂದಿರ ಸ್ಥಾನನೇ. ಯಾಕೆ ಅನ್ಕೋಬೇಕು ಬೇರೆಯವ್ರಿಗೆ ನಾವು ಫ್ರೆಂಡ್ ಗಿಣ್ಣು ಅಂತೆಲ್ಲ. ನಮ್ ಸ್ಕೂಲ್ ಗ್ರೂಪ್ಗೆ ಹೇಳಿದ್ದು, ಫ್ರೆಂಡ್ ಗಿಣ್ಣನೋ ಏನು ಸೀನಿಯರ್ ನಾನೇನ್ ಇಟ್ಕೊಳಲ್ಲ. ಹುಡುಗಿರಿಗೆ ಬೇಕಾದ್ರೆ ನಾನು ಡಾರ್ಲಿಂಗ್ ಅಂತ ಹೇಳ್ತೀನಿ. ನಂಗೆ ಅಕ್ಕ ಇದ್ದಾಳೆ, ನನ್ಗೆ ಅಕ್ಕ ತಂಗಿರ ಅವಶ್ಯಕತೆ ಇಲ್ಲ, ಅಕ್ಕ ಇದ್ದಾಳೆ. ಹುಡುಗರೆಲ್ಲ ನನ್ಗೆ ಅಣ್ಣ ತಮ್ಮಂದಿರೇ ಅಪ್ಪ ಅಂತ. ಈಗ ನಾನೇನು ನನ್ನೇನು ಹೇಳಿ, ಯೋ ಮೈ ಡಾರ್ಲಿಂಗ್ ಸಾಕು, ಇಷ್ಟೇ ಸಾಕು. ನೋಡಿ ತೊಗರಿ ಡಾರ್ಲಿಂಗ್ ಕೊಟ್ಟಿರೋ ಇದು ಹುಡುಗರು ಇವತ್ತು ಉಡುಗೊರೆ ನೋಡಿ, ತೊಗರಿಕಾಯಿ ಉಡುಗೊರೆ. ಇವಾಗ ಮನೇಲಿ ಗ್ಯಾರಂಟಿ ಹೇಳ್ತಾರೆ, ಮನೇಲೇ ಮಾಡಲ್ಲ, ಹೋಗಿ ಅವ್ರ ಕಾರ್ಯಕ್ರಮದಲ್ಲಿ ಬಿಡಿಸಿದ್ಯಾ ಇಷ್ಟೊಂದು. ಅಕ್ಷತಾ ಕಿಚನ್ ವಿಶೇಷತೆನೆ ಅದು. ಮನೇಲಿ ಏನ್ ಮಾಡಿರಲ್ಲ, ಎಲ್ಲಿ ಏನ್ ತಿಂದಿರಲ್ಲ, ರುಚಿನ ಮತ್ತೆ ತಿನ್ಸ್ತಾ ಅಥವಾ ಕೆಲ್ಸನ ಮಾಡಿಸ್ತಾ ಒಂದಷ್ಟು ಮಾತಾಡ್ಬೇಕು ಅನ್ನೋದು. ಈಗ ನೀವು ಊಟ ಮಾಡ್ಕೊಂಡು ಬಂದಿರೋ ಕಾರಣ ನಾನು ಈ ಕಾಳನ್ನೇ ನಾನು ನಿಮ್ ಮನೆಗ್ ಕಳಿಸ್ತೀನಿ. ಸೂಪರ್ ಅಲ್ವಾ? ನಿಮ್ ಶ್ರಮ ನನ್ ಶ್ರಮನೂ ಇದೆ, ನಾವಿಬ್ರು ಬಿಡ್ಸಿದೀವಿ. ಇಲ್ಲಿ ನಾನೊಂದು ವಿಚಾರ ಹೇಳ್ಬೇಕು. ನನ್ ಮದ್ವೆ ಆದ ಹೊಸ್ತ್ರಲ್ಲಿ ನನ್ ಗಂಡ ಹೇಳ್ತಿದ್ದ, ಮದ್ವೆ ಆಗಿರೋರೆಲ್ಲ ಹೆಂಡ್ತಿರೆಲ್ಲ ಏನ್ ಬಗೆ ತಿಂಡಿ ಮಾಡ್ಕೊಡ್ತಾರೆ, ನೀನ್ ಏನೂ ಮಾಡ್ಕೊಳ್ಳಲ್ಲ. ಆಕ್ಚುಲಿ ನನ್ನ ಪ್ರತಿಭೆಯನ್ನ ಕುಗ್ಗಿಸಲಾಗಿದೆ, ಅಡುಗೆಯ ಪ್ರತಿಭೆಯನ್ನ, ಗೊತ್ತಾ? ಮನೆಯಲ್ಲಿ ನಮ್ಮಮ್ಮ ಮಾಡಕ್ ಬಿಡಲ್ಲ. ಮದ್ವೆ ಆಗಿ ಹೋಗಿದ್ಮೇಲೆ ನಮ್ಮ ಅತ್ತೆ ರತ್ನ ಅಂತ ಯಜಮಾನ್ರವ್ರಮ್ಮ, ಅವ್ರು ಅಲ್ಲಿ ಹೋದ್ರೆ ಪಾಪ ಅವರೇ ಎಲ್ಲ ಮಾಡ್ಕೊಡ್ತಾರೆ. ಹಂಗಾಗಿ ನನ್ನ ಪ್ರತಿಭೆಯನ್ನ ಕುಗ್ಗಿಸಲಾಗಿದೆ. ಇವಾಗ ಈ ಕಾಳು ಕೊಡ್ತೀನಿ, ಯಾವ ರೆಸಿಪಿ ಮಾಡ್ಕೋಬಹುದು ಮನೇಲಿ ನೀವು? ಸಾಂಬಾರ್ ಮಾಡ್ತಾರೆ, ಉಪ್ಸಾರು ತುಂಬಾ ಮಾಡ್ಬೋದು. ಏನೇನ್ ಮಾಡ್ಬೋದು? ಇಲ್ಲ ನಾನೇ ಮಾಡಿ ಕಳಿಸ್ಲಾ? ಪರವಾಗಿಲ್ಲ. ಅಥವಾ ನಿಮ್ಮ ಕಲೆನ ನಿಮ್ ಅಡ್ಗೆ ಮನೇಲಿ ಮತ್ತೆ ತೆಗಿಸಿ. ಅಲ್ಲ, ಅದನ್ನೇ ಹೇಳಕ್ ಹೋದೆ. ನನ್ ಗಂಡ ಹಾಗೆ ಹೇಳ್ದಾಗ ಏನ್ ಮಾಡ್ತಾರೆ, ನೀನ್ ಏನು ಮಾಡ್ಕೊಡಲ್ಲ ಅಂದಾಗ ಟಿವಿ ಆನ್ ಮಾಡಿದೆ. ಕರೆಕ್ಟ್ ಆಗಿ ಅಡಿಗೆ ಕಾರ್ಯಕ್ರಮ ಬರ್ತಿತ್ತು. ನಮ್ ಸರ್ ಒಬ್ರು ಇದಾರೆ, ಸಿಲ್ಲಿನಲ್ಲಿ ಅಟೆಂಡರ್ ರೋಲ್ ಮಾಡ್ತಿದ್ರು. ಈಗ ಅವರು KS ಆಫೀಸರ್ ಆಗಿದ್ದಾರೆ. ಅವ್ರು ಅವತ್ತು ಗೆಸ್ಟ್, ನಮ್ಮ ಇವರು ಧಾರವಾಡದವ್ರು, ಸಂಗಮೇಶ್ ಸರ್. ಅವ್ರು ಅವತ್ತು ಅವ್ರು ಸಿಗ್ದಾಗೆಲ್ಲ ಅದನ್ನ ನೆನಪಿಸ್ತಿರ್ತೀನಿ ಅವ್ರಿಗೆ. ನನ್ ಗಂಡ ಹಂಗೆ ಕೌಂಟರ್ ಕೊಟ್ಟಿದ್ಕು, ಟಿವಿ ಆನ್ ಮಾಡಿದ್ಕು ಅಡಿಗೆ ಕಾರ್ಯಕ್ರಮ ಬರ್ತಿತ್ತ. ಅಲ್ಲಿ ಏನ್ ಅಡಿಗೆ ಮಾಡಿದ್ರು ಅವರು ಅಂದ್ರೆ ಅವಲಕ್ಕಿ ಇಡ್ಲಿ ಮಾಡಿದ್ರು ಅವರು. ಆಯ್ತಾ, ಆನ್ ಸ್ಪಾಟ್ ಮಾಡ್ಬೋದು ಅದನ್ನ, ಅವಲಕ್ಕಿ ಇಡ್ಲಿ ಅಂತ. ಅವ್ರು ಹೇಳ್ದಂಗೆ ನಾನು ಎಲ್ಲ ಬರ್ಕೊಂಡು ಎಲ್ಲ ನಿಯತ್ತಾಗಿ ಮಾಡ್ದೆ. ಅವ್ರ ಪಾಯಸ ಹಾಕೋಗಿದ್ದು. ನಮ್ಮ ಅಜ್ಜಿ ಇದ್ರು, ನಮ್ಮ ಅಮ್ಮವ್ರ ಅಮ್ಮ ಪುಟ್ರೇವಮ್ಮ ಅಂತ ಮನೆಯಲ್ಲಿ. ನನ್ ಗಂಡನೋ ಏನೋ ಪಾಪ ಮಾಡ್ಬಿಟ್ಟಿದಾಳೆಲ್ಲ ಅಂತ ಅಟ್ಲೀಸ್ಟ್ ಒಂದ್ ಅರ್ಧ ಇಡ್ಲಿ ತಿಂದ. ನಮ್ಮ ಅಜ್ಜಿ ನನ್ ಎಡಗೈಯೂ ಮೂಸಲ್ಲ ನೋಡಿ. ಅವತ್ತಿಗೆ ನನ್ ಗಂಡ ಅಡಿಗೆ ಮಾಡು ಅಂತ ಕೇಳೋದನ್ನ ಬಿಟ್ಟಿದ್ದಾನೆ. ಇವಾಗ ಮಾಡ್ಕೊಡ್ತಾರೆ. ನಾನು ಪ್ರೀತಿಯಿಂದ ಅಕ್ಷತಾ ಕೊಟ್ಟಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅವ್ರು ಕಷ್ಟಪಟ್ಟು ಬಿಡ್ಸಿರೋದಕ್ಕೆ ಅವ್ರಿಗೆ ಕೊಡ್ತೀನಿ. ಅವರು ಮಾಡ್ಬಿಟ್ಟು ನಮ್ಗೆ ಟ್ಯಾಗ್ ಮಾಡ್ತಾರೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಿಮ್ಗೆ ಒಂದು ಉಡುಗೊರೆ
ಕಳ್ಸಿದ್ದಾರೆ. ಹ್ಮ್. ಆ ಉಡುಗೊರೆ ಕೊಡ್ತೀನಿ. ಅಕ್ಷತಾ ಕಿಚನ್ಗೆ ಬಂದಿದ್ದೀರಾ, ಮಾತಾಡಿದ್ದೀರಾ, ಬರೀ ಮಾತಾಡಿಲ್ಲ, ನೀವು ತುಂಬಾ ವಿಷಯಗಳನ್ನ ಅಭಿವ್ಯಕ್ತಿಸಿದ್ದೀರಾ. ನೀವು ಅಂತರಾಳದಿಂದ ನೀವು ಎಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ದೀರಾ ಅಂದ್ರೆ, ದಿವ್ಯಾ ಅಲ್ಲೂರ್ ಕಟ್ಟಿಗಿತ್ತಿ ಸ್ಫೂರ್ತಿದಾಯಕ ಹೆಣ್ಣು ಮಗಳು. ಅವ್ರಿಗೆ ಅಕ್ಷತಾ ಕಿಚನ್ ಕಡೆಯಿಂದ ನಮ್ದು ಅಮೃತ ಭೂಮಿಯವ್ರದ್ದು ರೈತ ಸಂಘದ ರೈತರೇ ಮಾಡುವಂತಹ ನೈಸರ್ಗಿಕ 100% ನೈಸರ್ಗಿಕವಾದ ಕಿಟ್ ನಿಮ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಈ ಲೋಗೋ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಬರೀ ಹೇಳೋದಷ್ಟೇ ಅಲ್ಲ, ರೈತರು ತುಂಬಾ ದೊಡ್ಡ ಶಕ್ತಿ ಅಂತ ಕರ್ನಾಟಕದ ಮಟ್ಟಕ್ಕೆ ಒಂದು ದೊಡ್ಡ ದನಿ ಅಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡಯ್ಯ ಅವರು, ಹಾಗಾಗಿ ನಂಜುಂಡ ಸ್ವಾಮಿ ಅವರು. ಹಾಗಾಗಿ ನಂಗೆ ತುಂಬಾ ಖುಷಿ ಅನಿಸ್ತಿದೆ. ನಂಜುಂಡ ಸ್ವಾಮಿ ಸರ್ ಅವರ ಮಗಳು ಚುಕ್ಕಿ ಕೂಡ ನನಗೆ NSS ಕ್ಯಾಂಪ್ ಮೀಟ್ ಬಹಳ ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಮತ್ತು ಈ ಒಂದು ಪರಿಕಲ್ಪನೆ ಏನಿದೆ ಅದಕ್ಕೊಂದು ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ. ನಾವ್ ಏನೇ ಹೇಳ್ಬೋದು, ಯಾವ ಇಂಡಸ್ಟ್ರಿ ಮುಚ್ಕೊಂಡ್ರು ಕೂಡ ಅನ್ನದಾತರು ಏನಾದ್ರೂ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಬದುಕೇ ಇಲ್ಲ. ನಮ್ಮ ಜೀವದಾತರು ನೇಗಿಲ ಯೋಗಿಗಳು ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಬಹಳ ಖುಷಿ ಅನಿಸ್ತು. ನಮ್ಮ ಬೆಳೆ ನಮ್ಮ ಮಾರುಕಟ್ಟೆ ಅಂದ್ರೆ ರೈತರಿಂದ ನೇರವಾಗಿ ತಂದು ನಮ್ಗೆ ತಲುಪಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ. ದಯಮಾಡಿ ಸಪೋರ್ಟ್ ಮಾಡಿ. ಇಂತಹ ಒಂದು ವಿಚಾರಕ್ಕೆ ಯಾರಾದ್ರೂ ಮುಂದಾದಾಗ ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಅಕ್ಷತಾ, ಜೈ ಜವಾನ್ ಜೈ ಕಿಸಾನ್ ಅಂತೆಲ್ಲ ಘೋಷಣೆಗಳನ್ನ ಕೂಗೋದ್ರ ಜೊತೆಗೆ ಕೋವಿಡ್ ಸಮಯದಲ್ಲಿ ನಿಮಗೆ ಬಹುಶಃ ಎಲ್ಲರಿಗೂ ಅರಿವಾಗಿರತ್ತೆ, ಯಾವುದೇ ಕ್ಲೋಸ್ ಆದ್ರೂ ಪರವಾಗಿಲ್ಲ, ಇವಾಗ 5G ಎಲ್ಲ 100G ಬಂದ್ರು ಬದುಕಕ್ ಬೇಕಾಗಿರೋದು ಗಂಜಿನೇ. ಅದ್ ಮಾಡೋರು ನಮ್ಮ ಅನ್ನದಾತ್ರೆ, ಅವರನ್ನ ಉಳಿಸ್ಕೊಂಡ್ರೆ ನಾವು ಉಳಿತೀವಿ. ಎಷ್ಟು ನೋವಾಗತ್ತೆ ಅಲ್ವಾ? ಎಲ್ಲ ಒಂದು ವಸ್ತುಗಳಿಗೂ ಒಂದು ನಿಗದಿತವಾದಂತಹ ಒಂದು ಪ್ರೈಸ್ ಅನ್ನ ಇಡ್ಲಾಗತ್ತೆ, ಬೆಲೆ ಇರತ್ತೆ. ನಮ್ಮ ರೈತ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದ್ರೆ ಅವನೇ ರಾಜ. ಹಾಗಾಗಿ ಆ ರಾಜ ಮಹಾರಾಜನಾಗ್ಲಿ ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ 2 ವಿಚಾರ ನಮ್ಮನೆಯವ್ರ ಜೊತೆಗೆ ನೆನಪಿರ್ಬೇಕು ಮತ್ತೆ ಪ್ರಾರ್ಥನೆ ಮಾಡ್ಬೇಕು. ಯಾರು ಹೇಳ್ಕೊಟ್ಟಿದ್ದಂತ ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗೊತ್ತಾ? ಭಗವಂತನ ಮುಂದೆ ಕೈ ಮುಚ್ಚಿದಾಗ ನೀವು ಹೇಳ್ಬೇಕು, ಹೇ ಭಗವಂತ, ನಮಗೆ ಅನ್ನವನ್ನ ನೀಡುವಂಥ ರೈತನ ಕುಟುಂಬದವರು ಯಾವುದೇ ಕಾರಣಕ್ಕೂ ಹಸಿವಿನಿಂದ ಇರಬಾರ್ದು, ಯಾವುದೇ ರೈತ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಹಾಗೆ ಮತ್ತೊಬ್ಬನನ್ನ ನೆನಪಿಸ್ಕೋಬೇಕು, ಗಡಿಯಲ್ಲಿ ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿಯಾಗಿ ನಿಂತಿರುವಂಥ ಯೋಧನ ಕುಟುಂಬದವರು ಅವನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ಬಾರ್ದು ಅಂತ ಪ್ರಾರ್ಥಿಸ್ಬೇಕಂತೆ. ಸೊ ಜೈ ಜವಾನ್ ಜೈ ಕಿಸಾನ್. ಈಗ ಎಲ್ಲರೂ ಅಕ್ಷತಾ ಕಿಚನಿಗೆ ಬರ್ತಾರೆ, ತಿಂತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಪಾಪ ಅಕ್ಷತಾ ಬಂದವರಿಗೆಲ್ಲ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾರೆ. ನಾನು ಇನ್ನೇನು ಹೊಸ ವರ್ಷ ಬರ್ತಿದೆ ಅಂದ್ರೆ, ನಮ್ಮ ಪ್ರಕಾರ ಹೊಸ ವರ್ಷ ಅಲ್ಲ, ಕ್ಯಾಲೆಂಡರ್ ಪ್ರಕಾರದ ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ನಾನೊಂದು ಪುಟ್ಟ ಗಿಫ್ಟ್ ತಂದಿದ್ದೀನಿ ಅಕ್ಷತಾಗೋಸ್ಕರ, ಪಡೆದುಕೊಂಡು ಕೊಟ್ಬಿಟ್ಟು ಹೋಗೋಣ ಅಂತ. ಹೇಗಿದೆ ಈ ಗಿಫ್ಟ್ ನೋಡಿ ಹೇಳಿ. ವಾವ್, ಇಷ್ಟು ಎಪಿಸೋಡ್ ಅಲ್ಲಿ ನನಗ್ ಸಿಕ್ತಿರೋ ಅತಿಥಿಯಿಂದ ಪ್ರೀತಿ ಸಿಕ್ಕಿದೆ, ವಿಶ್ವಾಸ ಸಿಕ್ಕಿದೆ, ಎಲ್ಲ ಇದೆ. ಮೊದಲಕ್ಕೆ ಸಿಕ್ತಿರೋ ಉಡುಗೊರೆ ಖಂಡಿತ ಇದು ಸ್ಪೆಷಲ್ ಆಗಿರುತ್ತೆ ಅನ್ಸುತ್ತೆ. ಇದು ಮ್ಯಾಗ್ನೆಟ್ ಬೆಲ್. ಸೊ ಇದನ್ನ ಯಾವ್ದಾದ್ರು ಕಬ್ಣದ ಎಸ್ಪೆಷಲಿ ಡೋರ್ಸಿಗೆ ಹಾಕ್ತಾರೆ. ಸೊ ಡೋರ್ಸು, ಫ್ರಿಡ್ಜ್ಗೆ. ಸೊ ನಾನು ಯಾವಾಗೂ ನೆನಪಾಗ್ಬೇಕು, ಡೋರ್ ತೆಗ್ದಾಗ ಟಣ್ ಅಂತ ಸೌಂಡ್ ಬರುತ್ತೆ. ಇಲ್ಲ, ಅದರ್ವೈಸ್ ಕೂಡ ನಿಮಗ್ ಗೊತ್ತಾ, ನಾನು ತುಂಬಾ ಗಂಟೆನ ತುಂಬಾ ಪ್ರೀತಿ ಮಾಡ್ತೀನಿ. ಎಲ್ಲಾ ಕಡೆ ಗಂಟೆ ಹ್ಯಾಂಗ್ ಮಾಡಿರ್ತೀನಿ. ನನ್ಗೆ ಅದು ಇಷ್ಟ. ನನ್ಗೆ ಜಲ್ ಈಗ ನನ್ ಕೈ ಬಳೆ ಹಾಕೊಂಡು ಅಡುಗೆ ಮಾಡಕ್ ಇಷ್ಟಪಡ್ತೀನಿ. ಇದು ನೋಡಿ, ಆಮೇಲೆ ನೀವು ನಮ್ಮ ಮನೆ ಅಬ್ಸರ್ವ್ ಮಾಡಿ, ಗಂಟೆಗಳು ಹಾಕಿರ್ತೀನಿ, ಗಂಟೆ ಇರುತ್ತೆ. ವಾವ್, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಕ್ಯೂಟ್ ಹುಡುಗಿಗೆ ಕ್ಯೂಟ್ ಗಿಫ್ಟ್. ಜಾಸ್ತಿ ಶಬ್ದ ಮಾಡೋರಿಗೆ ಶಬ್ದನೇ ಇರ್ಲಿ. ಅಲ್ಲ, ಅಭಿವೃದ್ಧಿಯ ಕಹಳೆ ಮೊಳಗ್ತಾ ಇರಲಿ. ಮತ್ತು ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೆ ನಾನಂತೂ ಮೋಡ ಮಳೆ ಮತ್ತು ಶೈಲು ಅದಕ್ಕಂತೂ ಕಾಯ್ತಾ ಇದ್ದೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ಯು ಆರ್ ಅ ಗ್ರೇಟ್ ಆಕ್ಟ್ರೆಸ್. ತುಂಬಾ ಅದ್ಭುತವಾದ ಅಭಿನೇತ್ರಿ ನೀವು. ಇನ್ನೂ ಉತ್ತಮ ಅವಕಾಶಗಳು ನಿಮಗೆ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ಬಹಳ ವಿಶೇಷವಾದ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ನೋಡಿರ್ತೀರಾ. ಆದ್ರೆ ಅಕ್ಷತಾ ಕಿಚನ್ ಬಹಳ ವಿಶೇಷವಾದ ಪರಿಕಲ್ಪನೆಯೊಂದಿಗೆ ರುಚಿ ಜೊತೆಗೆ ಅಭಿರುಚಿಯನ್ನ ತಿಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ಹೊಸತನ್ನ ತಿಳಿಸುತ್ತೆ. ಆದಷ್ಟು ಅದರಿಂದ ಒಳ್ಳೇದನ್ನ ಹೀರ್ಕೊಳ್ಳಿ ಅಂತ ಹೇಳ್ತಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ.